ನಾನು ನಿಮ್ಗನ್ಸ್ಬಹುದು ಇವರು ಒಂದು ಸೀನಿಯರ್ ಸಿಟಿಸನ್ ತರ ಕಾಣ್ತಾರೆ, ಇವರು ಈ ಬಿಸ್ನೆಸ್ ಅಲ್ಲಿ ಇದಾರಂತ. ಹೌದು, ನಾನು ಯಾಕೆ ಈ ಬಿಸ್ನೆಸ್ ಅನ್ನ ಬೆಳೆಸ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಇದು ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ರಿಯಲೈಸ್ ಆಗಿರೋದ್ರಿಂದ ನಾನು ಈ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಒಂದು ನಿಮಿಷ. ಈ ಒಂದು ಚೌಕಟ್ಟನ್ನು ನೋಡಿದ್ರೆ ಇದು ಡಾಕ್ಟರ್ ರಾಬರ್ಟ್ ಕಿಯೋಸಾಕಿ ಅಂತ ಒಬ್ರು ಫೇಮಸ್ ಫೈನಾನ್ಷಿಯಲ್ ಕೋಚ್. ಇವರು ದಿ ಫೇಮಸ್ ಬಿಲ್ ಗೇಟ್ಸ್ ಮತ್ತೆ ನಮ್ಮ ಎಕ್ಸ್ US ಪ್ರೆಸಿಡೆಂಟ್ ಮಿಸ್ಟರ್ ಟ್ರಂಪ್ ಇವ್ರದೆಲ್ಲ ಅಡ್ವೈಸರ್ಸ್. ಇವರ ಪ್ರಕಾರ ಇವರು ತುಂಬಾ ಪುಸ್ತಕ ಬರೆದಿದ್ದಾರೆ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ದ ಬಿಸ್ನೆಸ್ ಸ್ಕೂಲ್, ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್. ಇವ್ರ ಪ್ರಕಾರ ನಾನು ಈ ಬಿಸ್ನೆಸ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಯಾಕಂದ್ರೆ ನಾನು ಆಲ್ಮೋಸ್ಟ್ 42 years ವರ್ಕ್ ಮಾಡಿ ಆಮೇಲೆ ಈ ಬಿಸ್ನೆಸ್ ಅನ್ನ ನಾನು ತೊಡಸ್ಕೊಂಡಿದ್ದೀನಿ. ಅಂದ್ರೆ ಈ ಫಸ್ಟ್ ಒಂದು ಆಲ್ಮೋಸ್ಟ್ ಅರೌಂಡ್ 22-25 years ವರ್ಕ್ ಮಾಡಿದ್ದೀನಿ. ಸರ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಪ್ರಸಾದ್ ಸರ್ ಕೇಳಿಸ್ತಾ ಇಲ್ವಾ? I'm not audible. It's okay. It's okay. Anybody has got a same issue? ಸರ್ ಕೇಳಿಸ್ತಾ ಇಲ್ಲ. Am I audible to all? Yeah, we can It's audible for me. What about Roy? Yeah, I can hear. Okay. Some other problem with Sanjana. ಕೇಳಿಸ್ತಾ ಇದೆ ಸರ್. I made it. Now it is audible, sir. Now. I made it maximum 100%. Okay. Yeah. Now it is audible, sir. So ನಾನು ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದೆ ಫ್ರಮ್ ಮೈ ಏಜ್ ಆಫ್ 18 till my age of almost I would say 40 years, 45 years ನಾನು ಒಬ್ಬ ಎಂಪ್ಲಾಯಿ ಆಗಿದ್ದೆ. ಈ 4 ಚೌಕದಲ್ಲಿ ನೋಡಿದ್ರೆ ಇ ಅಂದ್ರೆ ಎಂಪ್ಲಾಯೀಸ್, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯೀಸ್. 90% ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಲೆಫ್ಟ್ ಸೈಡ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅವರು. ಬಿ ಅಂದ್ರೆ ಬಿಸಿನೆಸ್, ಐ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್. 10% ಪಾಪ್ಯುಲೇಷನ್ ರೈಟ್ ಸೈಡ್ ಅಲ್ಲಿ ಇದ್ದಾರೆ, ವರ್ಲ್ಡ್ ಪಾಪ್ಯುಲೇಷನ್ ಅಂತ ಡಾಕ್ಟರ್ ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ. ಈ 10% ಪಾಪ್ಯುಲೇಷನ್ ವರ್ಲ್ಡ್ ವೆಲ್ತ್ 90% ಅನ್ನ ಎಂಜಾಯ್ ಮಾಡ್ತಾರೆ. 90% ಪಾಪ್ಯುಲೇಷನ್ ವರ್ಲ್ಡ್ ವೆಲ್ತ್ 10% ಅನ್ನ ಎಂಜಾಯ್ ಮಾಡ್ತಾರೆ ಅಂತ ಅವರು ಪ್ರೂವ್ಡ್. ಅಂಡ್ ಹಿ ಹಸ್ taught many financial genius people. So ಇವರ ಪ್ರಕಾರ ಲೆಫ್ಟ್ ಸೈಡ್ ಅಲ್ಲಿರೋ 90% ಪೀಪಲ್ ಆಕ್ಟಿವ್ ಇನ್ಕಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಇವರು ಎಂಪ್ಲಾಯೀಸ್ ಆಗಿರ್ತಾರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ಸ್ ಆಗಿರ್ತಾರೆ. ನನ್ನ ಸಿಚುವೇಶನ್ ಅನ್ನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ನಾನು ಎಂಪ್ಲಾಯಿ ಆಗಿದ್ದೆ. ಎಂಪ್ಲಾಯಿ ಆಗಿ ಇನ್ಸಫಿಷಿಯನ್ಸಿ ಆಫ್ ಹಣ ಅಂತ ಹೇಳಿ ಐ ಗಾಟ್ ಇನ್ ಟು ಬಿಸಿನೆಸ್. ಸೆಲ್ಫ್ ಎಂಪ್ಲಾಯ್ಡ್ ಆದೆ. ನನಗೆ ಒಂದು ಕಂಪನಿ ಇದೆ. ನಾನೊಬ್ಬ ರಿಯಲ್ ಎಸ್ಟೇಟ್ ಕಂಪನಿಯನ್ನ, ರಿಜಿಸ್ಟರ್ಡ್ ರಿಯಲ್ ಎಸ್ಟೇಟ್ ಕಂಪನಿಯನ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅದು ನನ್ನ ಸ್ವಂತ ಕಂಪನಿ. ಆದ್ರೆ ನಾನು ಇದನ್ನ ದೊಡ್ಡ ಬಿಸ್ನೆಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಸೆಲ್ಫ್ ಎಂಪ್ಲಾಯ್ಡ್. ಇದರಲ್ಲಿ ಹಣ ಹೆಚ್ಚು ಗಳಿಸಬಹುದು, ಆದ್ರೆ ನನಗೆ ಐ ಆಮ್ ಇನ್ ಟು ಆಕ್ಟಿವ್ ಇನ್ಕಮ್. ನಾನು ಕೆಲ್ಸಕ್ಕೆ ಹೋದ್ರೆ ಮಾತ್ರ ನನಗೆ ಹಣ ಬರೋದು. ಇಫ್ ಐ ಡು ನಾಟ್ ಸ್ಟೆಪ್ ಔಟ್ ಆಫ್ ಮೈ ಹೌಸ್ ನನಗೆ ಹಣ ಬರೋದಿಲ್ಲ. ಆದ್ರಿಂದ ಎಲ್ಲಿಯವರೆಗೆ ನಾನು ಐ ಕ್ಯಾನ್ ಬಿ ಆಕ್ಟಿವ್ ಅಂತ ರಿಯಲೈಸ್ ಆದಾಗ ಈ ಬಿಸ್ನೆಸ್ ಅಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಅಂದ್ರೆ ಐ ಆಮ್ ನೌ ಡೂಯಿಂಗ್ ಮೈ ಬೆಸ್ಟ್ ಟು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಹೋಗಿ ಎಸ್ಟಾಬ್ಲಿಷ್ ಆಗೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂದ ಈ ಬಲಗಡೆ ಇರೋ ಬಿಸ್ನೆಸ್ ಕ್ವಾಡ್ರೆಂಟ್ಗೆ ಬರ್ತಾ ಇದ್ದೀನಿ. ಈ ಬಿಸ್ನೆಸ್ ಕ್ವಾಡ್ರೆಂಟ್ ಅಲ್ಲಿ ಸಿಸ್ಟಮ್ ಓರಿಯೆಂಟೆಡ್ ಬಿಸ್ನೆಸ್ ಆದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಬಿಸ್ನೆಸ್ ಅಂತ ಹೇಳ್ಬಹುದು. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಇದ್ದಾರೆ, ವಿಪ್ರೋ ಮತ್ತೆ ಇನ್ಫೋಸಿಸ್ ಅಥವಾ ಬೇರೆ ಯಾವುದೇ ದೊಡ್ಡ ಕಂಪನೀಸ್ ಅಂತ ತಗೊಂಡ್ರೆ ಅಲ್ಲೊಂದು ಸಿಸ್ಟಮ್ ಡೆವಲಪ್ ಆಗಿದೆ. ಸೊ ಸಿಸ್ಟಮ್ಗೆ ಜನರು ವರ್ಕ್ ಮಾಡ್ತಾರೆ. ಸೊ ದಟ್ ಕಂಪನಿ ರಿಚ್ ಅಂಡ್ ಫ್ರೀ. ಅದನ್ನ ಎಸ್ಟಾಬ್ಲಿಷ್ ಮಾಡಿರೋ ಅಂತ ಓನರ್ಸ್ ಇದಾರಲ್ಲ, ದೇ ಆರ್ ರಿಚ್ ಅಂಡ್ ಫ್ರೀ. ಹಾಗೇನೆ ಈ ಪ್ರಾಜೆಕ್ಟ್ ಕೂಡ ಈ ಒಂದು ಸಿಸ್ಟಮ್ ಬೇಸ್ಡ್ ಬಿಸ್ನೆಸ್ ಗೆ ಬರ್ತಾ ಇದೆ.
ಸೊ ಇಲ್ಲಿ ರಿಚ್ ಅಂಡ್ ಫ್ರೀ ಆದಾಗ ಅವರು ಇನ್ವೆಸ್ಟ್ಮೆಂಟ್ ಕ್ವಾಡ್ರೆಂಟ್ ಬರ್ತಾರೆ. ಈ ಬಿಸ್ನೆಸ್ ಕ್ವಾಡ್ರೆಂಟ್ ಅಲ್ಲಿ ಯು ಕ್ರಿಯೇಟ್ ಎ ನೆಟ್ವರ್ಕ್, ಒಂದು ಜನರ ಒಂದು ನೆಟ್ವರ್ಕ್ ಅನ್ನ ಬೆಳೆಸಿದಾಗ ಪೀಪಲ್ ವಿಲ್ ವರ್ಕ್ ಫಾರ್ ಯು ಟು ಜನರೇಟ್ ಇನ್ಕಮ್. ಇಲ್ಲಿ ದಿ ಇನ್ವೆಸ್ಟ್ಮೆಂಟ್ ಕ್ವಾಡ್ರೆಂಟ್ ಅಲ್ಲಿ ಮನಿ ವಿಲ್ ವರ್ಕ್ ಫಾರ್ ಜನರೇಟಿಂಗ್ ಮನಿ. ಅಂದ್ರೆ ಈಗ ನೀವು ಕ್ಲಿಯರ್ ಆಗಿ ಹೊಸದಾಗಿ ಬಂದಿರೋರು, ನೀವು ನಿಮ್ಮನ್ನ ಗುರುತಿಸ್ಕೋಬೇಕು. ನೀವು ಎಂಪ್ಲಾಯ್ಮೆಂಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ದೀರಾ, ಆಕ್ಟಿವ್ ಆಗಿ ಎಷ್ಟು ನೀವು ಮಾಡ್ಬೇಕಾಗ್ಬೋದು. ಪ್ಯಾಸಿವ್ ಆಗಿ ಬಂದ್ರೇನೆ ಆ ಒಂದು ಬದುಕಿಗೆ ಅರ್ಥ. ಅಂದ್ರೆ ಫ್ರೀಡಮ್ ಆಫ್ ಮನಿ ಅಂಡ್ ಟೈಮ್ ಎರಡೂ ಬರುತ್ತೆ ಅಂತ ಹೇಳಿ. ಏನೇ ಆದ್ರೂ ಈ ಪ್ಯಾಸಿವ್ ಕಡೆಗೆ ರೈಟ್ ಸೈಡ್ ಕ್ವಾಡ್ರೆಂಟ್ಗೆ ಬರದೇ ಇದ್ರೆ ನಾವು ಆಕ್ಟಿವ್ ಇನ್ಕಮ್ ಅಲ್ಲೇ ಮುಂದುವರಿಬೇಕಾಗತ್ತೆ. ನಾವು ಯಾವಾಗ ಸ್ಟಾಪ್ ಮಾಡಿದ್ವಿ ನಮ್ಮ ಇನ್ಕಮ್ ಸ್ಟಾಪ್ ಆಗುತ್ತೆ. ಸೊ ಈ ತರ ಈ ಒಂದು ಕಾನ್ಸೆಪ್ಟಿಗೆ ಅಳವಡಿಸಿದಂತಹ ಈ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ಅನ್ನ ನಾನು ಈಗ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ನಿಮಗೆ ಅನ್ಸ್ಬೋದು ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನ್ ಕ್ವಾಲಿಫಿಕೇಶನ್ ಬೇಕಾಗಬಹುದು ಅಂತ ಹೇಳಿ. ಈ ಬಿಸ್ನೆಸ್ ಲೆಟ್ ಅಸ್ ಸೇ ಒಂದು ಸ್ಟಾರ್ಟ್ಅಪ್. ಯಾಕಂದ್ರೆ ಇದರಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅಂದ್ರೆ ಎಡಗಡೆಯಿಂದ ನಾವು ಬಯಲಗಡೆಗೆ ಬರ್ಬೋದು. ಜಾಬ್ ಅಲ್ಲಿ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಯಾವುದೇ ರೀತಿಯ ಸ್ವಂತ ವ್ಯಾಪಾರ ಇದ್ರೂ ಕೂಡ ಅದು ಆಕ್ಟಿವೇ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ ನಲ್ಲಿ ಪ್ಯಾಸಿವ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಲಿಕ್ಕೆ ಈ ಪ್ರಾಜೆಕ್ಟ್ ಅನ್ನ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ. ಬಹುಶಃ ಇದು ಒಂದು 30 ನಿಮಿಷ ಮ್ಯಾಕ್ಸಿಮಮ್ ತಗೋಬಹುದು. ಇದನ್ನ ನಿಮಗೆ ತುಂಬಾ ಪ್ರಶ್ನೆಗಳು ಬರ್ಬೋದು. ಪ್ರಶ್ನೆಗಳನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಪ್ರೆಸೆಂಟೇಶನ್ ಆದ್ಮೇಲೆ ನಿಮ್ಮನ್ನ ಯಾರು ಕರೆದಿದ್ದಾರೆ ಅವರೊಟ್ಟಿಗೆ ಕೂತ್ಕೊಂಡು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಈ ಒಂದು ಸ್ಟಾರ್ಟ್ಅಪ್ ಪ್ರಾಜೆಕ್ಟ್ಗೆ ನಿಮಗೆ ಯಾವುದೇ ತರಹದ ಕ್ವಾಲಿಫಿಕೇಶನ್ ಬೇಕು ಅಂತಿಲ್ಲ, ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಬಟ್ ನೀವು ನಿಮ್ಮನ್ನೇ ಪ್ರಶ್ನಿಸ್ಕೋಬೇಕು. ನೀವು ನಿಮ್ಮಲ್ಲಿ ಒಳಗಡೆ ನಿಮಗೆ ಅರ್ಥ ಆಗಿದ್ಯಾ, ನಿಮಗೆ ಆಕ್ಟಿವ್ ಇಂದ ಪ್ಯಾಸಿವ್ ಹೋಗ್ಬೇಕಾ, ಅಥವಾ ನಿಮ್ಮ ಲೈಫ್ ಅಲ್ಲಿ ಏನ್ ಪರ್ಪಸ್ ಇದೆ, ನಿಮ್ಮ ಧ್ಯೇಯ ಏನಿದೆ. ಹಲವಾರು ಕನಸುಗಳು ಇರ್ಬೋದು. ನಾವು ಕನಸಿಗೋಸ್ಕರ ಬದುಕುವವರು. ನಮ್ಮ ಸಂಸಾರದ ಕನಸಿಗೋಸ್ಕರ ಮಕ್ಕಳ ಕನಸು ಇರ್ಬೋದು, ಅಥವಾ ನಿಮ್ಮ ಇದು ಸ್ಪೌಸ್ ಕನಸು ಇರ್ಬೋದು, ಅಥವಾ ನಿಮ್ಮದೇ ಆದಂತ ಕೆಲವು ಕನಸುಗಳನ್ನ ನನಸು ಮಾಡ್ಲಿಕ್ಕೆ ನೀವು ವರ್ಕ್ ಮಾಡ್ತಾ ಇದ್ದೀರಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇರೆ ಒಂದು ಆಪ್ಷನ್ ಬೇಕಿದ್ಯಾ? ಹಂಗಿದ್ದಾಗ ನೀವು ಆಂಬಿಷಿಯಸ್ ಅಂತ ಅರ್ಥ ಆಯ್ತು. ಈ ಆಂಬಿಷಿಯಸ್ ಆಗಿರೋದ್ರಿಂದ ಇವತ್ತಿಲ್ಲಿ ನೀವು ಮೀಟಿಂಗ್ ಬಂದಿದ್ದೀರಾ. ಆಂಬಿಷಿಯಸ್ ಅಂತ ಅಂದಾಗ ನಿಮಗೆ ಈ ಒಂದು ಕಲಿತುಕೊಳ್ಳುವಂತಹ ಒಂದು ವಿಲ್ಲಿಂಗ್ನೆಸ್ ಇದೆಯಾ, ನಿಮ್ಮ ಮನಸ್ಸು ಕಲಿಕೆಯಲ್ಲಿ ಅಕ್ಸೆಪ್ಟ್ ಮಾಡತ್ತಾ ಅನ್ನೋದನ್ನ ನೀವು ಪ್ರಶ್ನಿಸ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ಸ್ ಡಾಕ್ಟರೇಟ್ಸ್ ಅಲ್ಲ, ಡಿಗ್ರೀಸ್ ಬೇಕಿಲ್ಲ, ಈವನ್ SSLC ಕೂಡ ಕೇಳೋದಿಲ್ಲ. ಯಾವುದೇ ಜಾಬಿಗೆ ಹೋಗೋದಾದ್ರೂ ಮಿನಿಮಮ್ SSLC ಆಗಿದೆಯಾ ಅಂತ ಕೇಳ್ತಾರೆ. ಇದರಲ್ಲಿ ಕೇಳೋದು ಮಿನಿಮಮ್ ನಿಮ್ಗೆ 18 ವರ್ಷ ಆಗಿದೆಯಾ ಅಂತ ಕೇಳ್ತಾರೆ ಅಷ್ಟೇ. ಆದ್ರೆ ನಿಮ್ಮಲ್ಲಿ ಈ ಕ್ವಾಲಿಫಿಕೇಶನ್ಸ್ ಇರಬೇಕು. ಈ ಒಂದು ಕ್ವಾಲಿಫಿಕೇಶನ್ಸ್, ಈ ಒಂದು ಕ್ವಾಲಿಟೀಸು ನಿಮ್ಮಲ್ಲಿ ಇಲ್ಲ ಅಂದ್ರೆ ಈ ಬಿಸ್ನೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ವಿಲ್ಲಿಂಗ್ ಟು ಚೇಂಜ್ ಅಂತ ಹೇಳ್ತಾರೆ. ನಮ್ಮ ಲೈಫ್ ಅಲ್ಲಿ ಬದಲಾವಣೆ ಅನ್ನೋದು ಇಟ್ ಇಸ್ ಇನ್ಎವಿಟೇಬಲ್, ಬದಲಾಗ್ತಾನೇ ಇರತ್ತೆ. ಇವತ್ತಿನದ್ದು ನಾಳೆ ಇರೋದಿಲ್ಲ, ನಾಳೆ ಬದಲಾವಣೆ ಆಗತ್ತೆ. ಆ ಬದಲಾವಣೆಗೆ ನಾವು ಹೊಂದಿಸ್ಕೊಂಡು ಹೋಗುವಂತಹ ಒಂದು ಮನೋಭಾವ ನಮ್ಮಲ್ಲಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು ಹೊಸಬ್ರಿಗೆ. ಮತ್ತೆ ನೀವು ಈ ಒಂದು ಅಫೋರ್ಡೆಬಲ್ ಬಿಸ್ನೆಸ್ ಅನ್ನ ಕಟ್ಟಬಹುದಾ? ಇಲ್ಲಿ ನೀವು ನೋಡೋದಾದ್ರೆ ನಮ್ಮ ಈಗ ದೇಶದಲ್ಲಿ ಮ್ಯಾಕ್ಸಿಮಮ್ 65% ಆಫ್ ದಿ ಪಾಪ್ಯುಲೇಷನ್ 35 ವಯಸ್ಕರಾಗಿದ್ದಾರೆ. 35 ಆಜುಬಾಜು ವಯಸ್ಕರು ಅಂದ್ರೆ ಯಂಗ್ ಎಂಟರ್ಪ್ರೆನ್ಯೂರ್ಸ್. ಈಗ ನಮ್ಮ ದೇಶದಲ್ಲೇ ಕೂಡ ಎಜುಕೇಟೆಡ್ ಯಂಗ್ಸ್ಟರ್ಸ್ ತುಂಬಾನೇ ಇದ್ದಾರೆ, ಆದ್ರೆ ಉದ್ಯೋಗ ಅವಕಾಶಗಳು ಇಲ್ಲ. ಸೊ ಈ ಒಂದು ವ್ಯತ್ಯಾಸದಲ್ಲಿರುವಾಗ ನಮ್ಮ ಯಂಗ್ ಎಂಟರ್ಪ್ರೆನ್ಯೂರ್ಸ್ ಅವರು ಈ ಡಿಜಿಟಲೈಸ್ಡ್ ಪ್ಯಾಟರ್ನ್ ಅನ್ನು ಯೂಸ್ ಮಾಡಿಕೊಂಡು ಬಹಳ ಎತ್ತರಕ್ಕೆ ಬೆಳೀತಾ ಇದ್ದಾರೆ. ನಮ್ಮ ದೇಶ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇದೆ. ಸೊ ಹೀಗ್ ನೋಡಿದಾಗ ಇಲ್ಲಿ ಈಗಿನ ಟ್ರೆಂಡ್ ಏನಿದೆ ಅಂದ್ರೆ, ಲೇಟೆಸ್ಟ್ ಟ್ರೆಂಡ್ ಇಸ್ ಗಿಗ್ ಎಕನಾಮಿ. ಗಿಗ್ ಎಕನಾಮಿ ಅಂದ್ರೆ
there is a possibility of earning multiple level of income. ವಿಧವಾದ ರೀತಿಯಿಂದ ನಾವು ಗಳಿಕೆಯನ್ನ ಪಡೆಯಬಹುದು. ಅದು ಗಿಗ್ ಎಕನಾಮಿ ಅಂತ ಹೇಳಿ. ಈ ಗಿಗ್ ಎಕನಾಮಿ ಯಾಕೆ ಬಂತು ಅಂದ್ರೆ, ಈ ನಮ್ಮ ಈ ಡಿಜಿಟಲೈಸ್ಡ್ ಇ-ಕಾಮರ್ಸ್ ಇಂದ ನಮ್ಮ ಹೋಲ್ ಇದು ವರ್ಕ್ ಲಿವರೇಜ್, ಟೈಮ್ ಲಿವರೇಜ್, ಪ್ರತಿಯೊಂದು ಲಿವರೇಜ್ ಆಗ್ತಾ ಇದೆ. ಅಂದ್ರೆ ನಾವು ಈ ಸಮಯವನ್ನ ತುಂಬಾ ರೀತಿಯಲ್ಲಿ ಬಳಸ್ಕೊಳ್ಬಹುದು. ಈ ಒಂದು ಇ-ಕಾಮರ್ಸ್ ನಲ್ಲಿ ಪ್ರತಿಯೊಂದು ಕೂಡ ಬದಲಾವಣೆ ಆಗಿದೆ. ಈ ಬದಲಾವಣೆಯಲ್ಲಿ ನೋಡಿದಾಗ ನಮಗೆ ಕಾಣ್ತಾ ಇರೋದು ಈ ಇದು FMCG ಪ್ರಾಡಕ್ಟ್ಸ್ ಅಂದ್ರೆ ದಿನ ಬಳಕೆಯ ವಸ್ತುಗಳ ಮಾರ್ಕೆಟ್ ಈ ಒಂದು ಇ-ಕಾಮರ್ಸ್ ಇಂದ ತೀರಾ ಎತ್ತರಕ್ಕೆ ಬೆಳೆದಿದೆ. ಸೊ ಈ FMCG ಪ್ರಾಡಕ್ಟ್ಸ್ ಅಂದ್ರೆ ದಿನ ಬಳಕೆಯ ವಸ್ತುಗಳನ್ನ ನಾವು ನಮ್ಮ ಬಿಸ್ನೆಸ್ ನಲ್ಲಿ ಬೇಸ್ ಆಗಿ ಇಟ್ಕೊಂಡು ಹೇಗೆ ನಾವು ಈ ಬಿಸ್ನೆಸ್ ಅನ್ನ ನಿರಂತರ ಗಳಿಕೆಗೆ ಬದಲಾಯಿಸ್ಕೋಬಹುದು, ಅಂದ್ರೆ ಪ್ಯಾಸಿವ್ ಇನ್ಕಮ್ ಗೆ ಬದಲಾಯಿಸ್ಕೋಬಹುದು, ಆಕ್ಟಿವ್ ಆಗಿದ್ದು ಪ್ಯಾಸಿವ್ ಹೇಗೆ ಬರಬಹುದು ಅನ್ನೋದನ್ನ ನೋಡೋಣ. ನಾವೀಗ ಈ ಆನ್ಲೈನ್ ಬಂದಿರೋದ್ರಿಂದ ಈ ಹಳೆ ಪದ್ಧತಿ ಅಂದ್ರೆ ಅಂಗಡಿಗೆ ಹೋಗಿ ಸ್ಟೋರ್ಸಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಣ ಕೊಟ್ಟು ತರುವಂತಹ ಶಾಪಿಂಗ್ ಹ್ಯಾಬಿಟ್ಸ್ ಬದಲಾಗಿ ಈಗ ಎಲ್ಲರೂ ಆನ್ಲೈನ್ಗೆ ಬಂದಿದ್ದೀವಿ. ಹೌದಾ ಅಲ್ವಾ? ಪ್ರತಿಯೊಂದು ಕೂಡ ಆನ್ಲೈನ್. ಅದು ನಮ್ಮ ಈ ಪ್ಯಾಂಡಮಿಕ್ ಟೈಮಲ್ಲಿ, ಈ ಕೋವಿಡ್ ಟೈಮಲ್ಲಿ ಓವರ್ ನೈಟ್ ಅಂದ್ರೆ ಒಂದು ದಿನದಲ್ಲೇ ನಾವು ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ವಿ. ಈ ಒಂದು ಡಿಜಿಟಲೈಸ್ಡ್ ಸಿಸ್ಟಮ್ಗೆ ಎಲ್ಲರೂ ನಾವು ಅಡಾಪ್ಟ್ ಆದ್ವಿ. ಸೊ ಅದು ಬದಲಾವಣೆ. ಈ ಬದಲಾವಣೆಯನ್ನ ನಾವು ಹೊಂದ್ಕೊಂಡು ಪ್ರತಿದಿನ ಬರ್ತಿದ್ದೀವಿ. ಹಾಗೇನೆ ಈ ಸೋಷಿಯಲ್ ಮೀಡಿಯಾ ಸೆಲ್ಲಿಂಗ್ ಕೂಡ ನಾವೀಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ನಾವು ಟೋಟಲಿ 100% ಈವನ್ ಹಳ್ಳಿಗಳಲ್ಲೂ ಕೂಡ ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡುವಂತಹ ಒಂದು ಮನೋಭಾವವನ್ನ ಬದಲಾಯಿಸ್ಕೊಂಡಿದ್ದೀವಿ. ಹಾಗಾದ್ರೆ ಈ ಒಂದು ದಿನಬಳಕೆಯ ವಸ್ತುಗಳನ್ನ ಮಾದರಿಯಾಗಿ ಇಟ್ಕೊಂಡು ಈ ಬಿಸ್ನೆಸ್ ಅನ್ನ ಹೇಗೆ ಕಟ್ಬೋದು ಅಂತ ನೋಡೋಣ. ಉದಾಹರಣೆಗೆ ಇಲ್ಲಿ ನಾವು ಪ್ರತಿಯೊಬ್ರು ವಸ್ತುಗಳ ಬಳಕೆದಾರರು. ಆ ವಸ್ತುಗಳು ನಮಗೆ ಯಾರ ಮುಖಾಂತರ ಸಿಗತ್ತೆ ಅಂದ್ರೆ, ಮೊದಲು ಹಿಂದೆಲ್ಲ ಅಂಗಡಿಗೆ ಹೋಗಿ ತಗೋತಿದ್ವಿ. ಈಗ ಈ ಹಲವಾರು ಆನ್ಲೈನ್ ಪೋರ್ಟಲ್ಸ್ ಗಳಿವೆ. ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಝೊಮ್ಯಾಟೋಸ್, ಅಮೆಝಾನ್, ಇದೆಲ್ಲ ನೀವು ಹೆಸರು ಕೇಳ್ತಾ ಇದ್ದೀರಿ. ಇವರು ಈ ಮ್ಯಾನುಫ್ಯಾಕ್ಚರರ್ಸ್ ಅಂದ್ರೆ ತಯಾರಿಕೆ ಕಂಪನಿಯಿಂದ ಪಡ್ಕೊಂಡು ನಮಗೆ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಅಥವಾ ನಾವು ಅಂಗಡಿಗೆ ಹೋಗಿ ಅಲ್ಲಿ ಶಾಪ್ಗಳಿಂದ ತರಬಹುದು. ಈ ಶಾಪ್ಗಳಿಗಾಗ್ಲಿ ಅಥವಾ ಇವರಿಗಾಗ್ಲಿ ಬರ್ಬೇಕಂದ್ರೆ ಈ ಕಂಪನಿಯಿಂದ 40% ಇಂದ ಈ ಶಾಪ್ಗಳಿಗೆ ಬರ್ತವೆ. ಅದರ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಇರ್ಬೋದು. ಟಿವಿನಲ್ಲಿ ಪ್ರತಿ ಸೀರಿಯಲ್ ನೋಡ್ಬೇಕಾದ್ರೆ ಒಂದು 5-6 ಅಡ್ವರ್ಟೈಸ್ಮೆಂಟ್ಸ್ ಮಧ್ಯೆ ಹಾಕ್ಬಿಡ್ತಾರೆ. ಸೊ ಅಂದ್ರೆ ಅದಕ್ಕೂ ಕೂಡ ಈ ಕಂಪನಿಯವರಿಂದನೇ ಹಣ ಹೋಗುತ್ತೆ. ಆ ಹಣವನ್ನು ಯಾರ ಪಾಕೆಟ್ ಇಂದ ಹೋಗುತ್ತೆ? ನಮ್ಮಂತಹ ಗ್ರಾಹಕರ ಪಾಕೆಟ್ ಇಂದ ಹೋಗುತ್ತೆ. ಸೊ ನಾವು 100% ಕೊಟ್ರೆ ಆ ತಯಾರಕರಿಗೆ 40% ಬೀಳೋದು, 60% ಈ ಮಧ್ಯವರ್ತಿಗಳು ತಗೊಳ್ತಾರೆ. ಅಂದ್ರೆ ಇಲ್ಲಿ ಬೆಳೆಯೋರು ಯಾರು ಅಂದ್ರೆ ಈ ಮಧ್ಯವರ್ತಿಗಳು. ಇಂತಹ ಒಂದು ಆನ್ಲೈನ್ ಸಿಸ್ಟಮ್ ಅಥವಾ ಆಫ್ಲೈನ್ ಸಿಸ್ಟಮ್ ಅನ್ನ ನಾವು ಯಾಕೆ ನಮ್ಮ ಬಿಸ್ನೆಸ್ ಮೂಲ್ಯವಾಗಿ ನೋಡಬಾರ್ದು? ಹೀಗೆ ನೋಡಿದಾಗ ಈ ಒಂದು ನಮ್ಮ ಈ ಆರ್ಗನೈಸೇಷನ್, ಈ ಪ್ರಾಜೆಕ್ಟಿನ ಕಂಪನಿ ಏನಿದೆ, ಈ ಕಂಪನಿ ಈ ಒಂದು ವಿಶೇಷವಾದ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ಬಳಕೆಗೆ ತಂತು. ಇವರೇನು ಡಿಸೈನ್ ಮಾಡಿದ್ರೆ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಪ್ರತಿ ಬಳಕೆದಾರರನ್ನ ಡೈರೆಕ್ಟ್ ಆಗಿ ಕಂಪನಿಯ ಒಂದು ಡಿಸ್ಟ್ರಿಬ್ಯೂಟರ್ ಪಾರ್ಟ್ನರ್ಶಿಪ್ ಆಗಿ ಸೇರಿಸ್ಕೊಂಡು ಇಲ್ಲಿ ಈ ಮಧ್ಯವರ್ತಿಗಳು ತಗೊಳ್ಳುವಂತಹ 60% ಲಾಭವನ್ನ ಬಳಕೆದಾರರೇ ಯೂಸ್ ಮಾಡುವಂತ ಹಾಗೆ ಇವರು ಕನ್ಸ್ಯೂಮರ್ ಹಾಗೂ ಪ್ರೊಸ್ಯೂಮರ್. ಪ್ರೊಸ್ಯೂಮರ್ ಅಂದ್ರೆ ಬಳಕೆದಾರರಾಗಿ ಅದರಿಂದ ಲಾಭ ಪಡೆಯತಕ್ಕಂಥವರನ್ನ ಪ್ರೊಸ್ಯೂಮರ್ಸ್ ಅಂತ ಹೇಳ್ತಾರೆ. ಸೊ ಹೀಗೇನೆ ನಾವು ಮುಂದೆ ನೋಡ್ಲಿಕ್ಕೆ ಹೋದ್ರೆ
ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ಕಂಪನಿಯೊಟ್ಟಿಗೆ ನಾವು ಪಾರ್ಟ್ನರ್ಸ್ ಆಗಿ ನಮಗೆ ಬೇಕಾಗಿರೋ ದಿನಬಳಕೆ ವಸ್ತುಗಳನ್ನ ಬಳಸೋದ್ರಿಂದ ನಮಗೆ ಬರೋ ಲಾಭ ಎಂತದ್ದು ನೋಡಿದ್ರೆ ಈ ಎಲ್ಲಾ ವಸ್ತುಗಳು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್. ಅಂದ್ರೆ ನಮಗೆ ಅಂಗಡಿಯಲ್ಲಿ ಯಾವ ಆ ಪ್ರಾಡಕ್ಟ್ ಕ್ವಾಲಿಟಿ ಏನು ಅಂತ ಗೊತ್ತಿರೋದಿಲ್ಲ. ಮತ್ತೆ ಈ ಪ್ರಾಡಕ್ಟ್ಸ್ ಗಳಿಗೆ ನಮಗೆ ಹಿಡಿಸಿಲ್ಲ ಅಂದ್ರೆ ಹಣದ ವಾಪಸ್ಸು ಅವ್ರು ಕೊಡ್ತಾರೆ, ಮನಿ ಬ್ಯಾಕ್ ಕೊಡ್ತಾರೆ. ಮತ್ತೆ ತುಂಬಾ ಕಾಸ್ಟ್ ಎಫೆಕ್ಟಿವ್. ಅಂದ್ರೆ ನೀವು ಒಂದು ವಸ್ತುವನ್ನ ಕಂಪ್ಲೀಟ್ ನೀವು 15-30 ದಿವಸ ಯೂಸ್ ಮಾಡಿ ಬಳಕೆ ಮಾಡಿ ಅದರ ಹಣದ ಲೆಕ್ಕಾಚಾರ ನೋಡಿದ್ರೆ ಈ ಅಂಗಡಿಯಲ್ಲಿ ಸಿಗೋ ವಸ್ತುಗಳಿಗಿಂತ ಕಡಿಮೆ ದರದಲ್ಲೇ ಅದು ನಮಗೆ ವರ್ಕೌಟ್ ಅಂದ್ರೆ ವೆರಿ ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ತಾರೆ. ಮತ್ತೆ ಇದರ ಕ್ವಾಲಿಟಿಯನ್ನ ಇನ್ನೊಂದು ಪ್ರಾಡಕ್ಟ್ ಜೊತೆಲಿ ನಾವು ಕಂಪೇರ್ ಮಾಡಿ ನೋಡ್ಕೋಬಹುದು. ಅಂದ್ರೆ ಕ್ವಾಲಿಟಿ 100% ಕ್ವಾಲಿಟಿ ಇರುವಂತದ್ದು. ಮತ್ತೆ ಈ ಒಂದು ಬದಲಾವಣೆಯ ಇಂದ ಇದು ಒಂದು ಬಿಸಿನೆಸ್ ಆಪರ್ಚುನಿಟಿ. ಬಟ್ ಇದುವರೆಗೆ ನಮಗೆ ಬಿಸಿನೆಸ್ ಆಪರ್ಚುನಿಟಿ ಇರಲಿಲ್ಲ. ಈ ಮಧ್ಯವರ್ತಿಗಳು ನಮ್ಮ ಹಣದಿಂದ ಅವರು ಫೈನಾನ್ಷಿಯಲಿ ಡೆವಲಪ್ ಆಗಿದ್ದಾರೆ. ನಾವು 6ಕ್ಕೆ ಏಳಲಿಲ್ಲ, 3ಕ್ಕೆ ಇಳಿಯೋದಿಲ್ಲ, ಹೀಗೆ ಹೋಗ್ತಾ ಇದ್ದೀವಿ. ಸೊ ಇಂತಹ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನ ನಮ್ಮ ಈ ಒಂದು ಕಂಪನಿ ಆಮ್ವೇ ಕಾರ್ಪೊರೇಷನ್ ಈ ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಅಪ್ಲಿಕೇಶನ್ಸ್ ಅನ್ನೆಲ್ಲ ಎಲ್ಲಾ ಒಂದು ಪ್ಯಾಕೇಜ್ ತರ ಮಾಡಿ ವಿಶೇಷವಾಗಿ ಡಿಜಿಟಲೈಸ್ಡ್ ಸಿಸ್ಟಮ್ ಮುಖಾಂತರ ಪ್ರತಿಯೊಬ್ರು ಅವರ ಮನೆಯಿಂದನೇ ಈಗ ಈ ಬಿಸ್ನೆಸ್ ಅನ್ನ ನಡ್ಕೋಬಹುದು. ಅಂದ್ರೆ ಈ ಆನ್ಲೈನ್ ಡಿಜಿಟಲೈಸ್ಡ್ ಟೈಮಿಗೆ ಟ್ರೆಂಡ್ಸ್ ಚೇಂಜ್ ಆಗ್ತಾ ಇರೋ ಹಾಗೆ ಈ ಒಂದು ಕಂಪನಿ ನಮಗೆ ವಿಶೇಷವಾದಂತ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಕಂಡು ಹಿಡಿದು ನಮಗೆ ಇದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನ ನಾವು ಇವರೊಟ್ಟಿಗೆ ಈ ಕಂಪನಿಯೊಟ್ಟಿಗೆ ಭಾಗಿಯಾಗಿ ಹೇಗೆ ಬಿಸ್ನೆಸ್ ಮಾಡ್ಕೋಬಹುದು ಅಂತ ಮುಂದೆ ನೋಡೋಣ. ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ತುಂಬಾ ಹಿಂದೆನೆ ಹಲವಾರು ವಿಶೇಷ ಪತ್ರಿಕೆಗಳು ಇದರ ಬಗ್ಗೆ ರಿಸರ್ಚ್ ಮಾಡಿ 2025 ಅಂದ್ರೆ 2025ಗೆ 65,000 crores-ಗಿಂತ ಹೆಚ್ಚಾಗಿ ವಹಿವಾಟು ಆಗತ್ತೆ ಅಂತ ಆಗ್ಲೇನೆ ಅವರು ಅಂದಾಜು ಮಾಡಿದ್ರು. ಸೊ ಹೀಗಿರತಕ್ಕಂತಹ ಈ ಬಿಸ್ನೆಸ್ ಅನ್ನ ಈ ಮಾಡೆಲ್ ಅನ್ನ ನಮಗೆ ಕೊಟ್ಟಿರತಕ್ಕಂತ ಈ ಆಮ್ವೇ ಕಾರ್ಪೊರೇಷನ್ 1959ರಲ್ಲಿ ಅಮೆರಿಕದಲ್ಲಿ ಸ್ಟಾರ್ಟ್ ಆಯ್ತು. ಈಗ ಮೋರ್ ದೆನ್ 180 ಕಂಟ್ರೀಸ್ ಮತ್ತೆ ಟೆರಿಟರೀಸ್ ದೇಶ ಮತ್ತು ಪ್ರಾಂತ್ಯಗಳಲ್ಲಿ ಇದು ತುಂಬಾ ಚೆನ್ನಾಗಿ ವೃದ್ಧಿಯಾಗಿದೆ. ಮತ್ತೆ 2019 ಅಲ್ಲೇನೆ ಇವರು 64,000 crores-ಗಿಂತ ಹೆಚ್ಚು ಟರ್ನ್ ಓವರ್ ಅನ್ನ ಮಾಡಿದ್ದಾರೆ. ಇಲ್ಲಿ ಈ ಕಂಪನಿದ ನಮ್ಮ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ ನ್ಯೂಟ್ರಿಲೈಟ್ ರೇಂಜು ತುಂಬಾ ಹಲವಾರು ರೇಂಜ್ಗಳಿವೆ. ಈ 2 ರೇಂಜ್ ನ್ಯೂಟ್ರಿಲೈಟ್ ಮತ್ತೆ ಆರ್ಟಿಸ್ಟ್ರಿ ರೇಂಜು ನಮ್ಮ ವಿಶ್ವದಲ್ಲೇ ತುಂಬಾ ಪ್ರಖ್ಯಾತಿ. ಮತ್ತೆ ಈ ಫೋರ್ಬ್ಸ್ ಮ್ಯಾಗಝಿನ್ ಅವರು ಇದನ್ನ ಆಮ್ವೇ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಈ ಪ್ರೈವೇಟ್ ಆರ್ಗನೈಸೇಷನ್ ಟಾಪ್ 50 ಅಲ್ಲಿ ಆಮ್ವೇ ಕಾರ್ಪೊರೇಷನ್ ಈಸ್ ಒನ್ ಆಫ್ ದ ಕಂಪನೀಸ್ ಇನ್ ಅಮೆರಿಕಾ. ಮತ್ತೆ ಈ ಆಮ್ವೇ ಕಾರ್ಪೊರೇಷನ್ ಈಗಲೂ ಕೂಡ ಒಂದು ಪ್ರೈವೇಟ್ಲಿ ಹೆಲ್ಡ್ ಆರ್ಗನೈಸೇಷನ್. ಅಂದ್ರೆ ಯಾವುದೇ ಒಂದು ಬದಲಾವಣೆ ಮತ್ತೆ ಈ ನಮ್ಮಂತಹ ಪಾರ್ಟ್ನರ್ಸ್ ಗಳಿಗೆ ಏನೇ ಒಂದು ಫೆಸಿಲಿಟೀಸ್ ಅವರು ಪ್ರೊವೈಡ್ ಮಾಡ್ಬೇಕಾದ್ರೆ ಅವರೇ ಡಿಸಿಷನ್ ತಗೊಂಡು ಡ್ರೈವ್ ಮಾಡತಕ್ಕಂತಹ ಒಂದು ಆರ್ಗನೈಸೇಷನ್. ಡೆಟ್ ಫ್ರೀ ಅಂತ ಹೇಳ್ತಾರೆ. ಅಂದ್ರೆ ₹1 ಸಾಲ ಕೂಡ ಈ ಕಂಪನಿಗೆ ಇಲ್ಲ. ವೆರಿ ರಿಚ್ ಕಂಪನಿ. ನಮ್ಮ ಇಂಡಿಯಾದಲ್ಲಿ 1998ಗೆ ಬಂತು, ಎಸ್ಟಾಬ್ಲಿಷ್ ಆಯ್ತು. ಈಗ ಆಲ್ ಓವರ್ ಇಂಡಿಯಾ ವೆಲ್ ಎಸ್ಟಾಬ್ಲಿಷ್ಡ್. ಮತ್ತೆ ಇದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮ ಸೌತ್ ಇಂಡಿಯಾದಲ್ಲೇ ಡಿಂಡಿಗಲ್ ಡಿಸ್ಟ್ರಿಕ್ಟ್ ಅಲ್ಲಿ ನೀಲಕೋಟೆ ಈ ಕಡೆ ಅರೌಂಡ್ 600+ crores ಇನ್ವೆಸ್ಟ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ. ಮತ್ತೆ ಸೆಲ್ಫ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ 450ಕ್ಕಿಂತ ಹೆಚ್ಚಿದೆ. 62+ ವರ್ಷಗಳ ಅನುಭವ ಇದೆ. 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಪ್ರಖ್ಯಾತಿಯಾಗಿದೆ. ಮತ್ತೆ 900ಕ್ಕಿಂತ ಹೆಚ್ಚು ಸೈಂಟಿಸ್ಟ್ಗಳು, 75ಕ್ಕಿಂತ ಹೆಚ್ಚು ರಿಸರ್ಚ್ ಲ್ಯಾಬ್ಗಳು ಅವರದೇ ಆದಂತ ಒಂದು ಸಿದ್ಧಾಂತದಲ್ಲಿ ಕ್ವಾಲಿಟೇಟಿವ್ ಪ್ರಾಮಿಸಸ್ ಮುಖಾಂತರ ಈ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಇಂತಹ ಒಂದು ಕಂಪನಿ ಇಂತಹ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ಈ ಪ್ರಾಡಕ್ಟ್ಸ್ ಗಳ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿಕೊಳ್ಳಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಈಗ ಈ
ಈ ಪ್ರಾಡಕ್ಟ್ಸ್ ಬಗ್ಗೆ ನೋಡೋದಾದ್ರೆ ನ್ಯೂಟ್ರಿಲೈಟ್ ರೇಂಜು ಇದು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್. ನಮ್ಮ ದೇಶದಲ್ಲಿ ಈಗ ಗಿಡಮೂಲಿಕೆದು ಹರ್ಬಲ್ ರೇಂಜ್ ಪ್ರಾಡಕ್ಟ್ಸ್ ಇವೆ. ಈ ಬ್ರಾಹ್ಮಿ, ಅಶ್ವಗಂಧ, ಅಮಲಾಕಿ, ವಸಾಕಿ, ಈ ತರ ತುಂಬಾ ಇವೆ. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ನಾನು ಸ್ವಂತವಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ಬಿಸ್ನೆಸ್ ನಡೆಸಬೇಕಾದ್ರೆ ಯಾವುದು ಮುಖ್ಯ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಈ ಬ್ಯೂಟಿ ರೇಂಜ್ ಪ್ರಾಡಕ್ಟ್ಸ್ ಇವೆ, ಮತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ವೇಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸು, ಈ ತರ ಹೀಗೆ. ಮತ್ತೆ ಕುಕ್ವೇರ್, ವಿಶೇಷವಾದಂತಹ ಆಯಿಲ್ಲೆಸ್ ಕುಕಿಂಗ್, ವಾಟರ್ಲೆಸ್ ಕುಕಿಂಗ್ ಫಾರ್ ಹೆಲ್ದಿ ಲಿವಿಂಗ್, ಮತ್ತೆ ಏರ್ ಪ್ಯೂರಿಫಿಕೇಶನ್, ವೆಹಿಕಲ್ ಏರ್ ಪ್ಯೂರಿಫಿಕೇಶನ್, ರೂಮ್ ಏರ್ ಪ್ಯೂರಿಫಿಕೇಶನ್, ಪರ್ಸನಲ್ ಪ್ರಾಡಕ್ಟ್ಸ್, ಹೀಗೆ ಹಲವಾರು ಹೆಚ್ಚು ಕಡಿಮೆ ಒಂದು 150ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲಿ ಈಗ ಇದೆ. ಸೊ ಈ ಎಲ್ಲಾ ಪ್ರಾಡಕ್ಟ್ಸ್ಗಳು 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ನೀವು ತಗೊಂಡು ಒಂದ್ ತಿಂಗಳಲ್ಲಿ 30% ಯೂಸ್ ಮಾಡಿ, ಯಾವುದೇ ಕಾರಣ ಇರಬಹುದು, ನಿಮ್ಗೆ ಹಿಡಿಸದೇ ಇರಬಹುದು, ಅದನ್ನ ವಾಪಸ್ ಆನ್ಲೈನ್ ಮುಖಾಂತರನೇ ಕಳಿಸಿ. ನೀವೇನು 10 ರೂಪಾಯಿ ನಿಮ್ಮ ಪೆಟ್ರೋಲ್ಗೋ ಡೀಸೆಲ್ಗೋ ಖರ್ಚು ಮಾಡೋದು ಬೇಕಿಲ್ಲ. ನಿಮ್ಮ ಹಣ ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ. ಅಂದ್ರೆ ದೇ ಆರ್ ಸೋ ಶ್ಯೂರ್ ಅಬೌಟ್ ದೇರ್ ಕ್ವಾಲಿಟಿ, 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ಇಲ್ಲಿ ನಾವು ಮಾಡೋದು ಏನು? ನಾವು ಮಾಡೋದು ಬಹಳ ಸಿಂಪಲ್. ಈ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಗಳನ್ನ ನಾವು ಆ ಕಂಪನಿಯರ ಪಾಲುದಾರರಾಗಿ, ಅಂದ್ರೆ ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ಮನೆಗೆ ನಾವು ಬಳಕೆ ಮಾಡಿ, ಅದರ ಒಂದು ಮಾಹಿತಿಗಳನ್ನ ಬೇರೆಯವರಿಗೆ ತಿಳಿಸಿ, ನಾವು ಅವರಿಗೂ ಕೂಡ ರಿಟೇಲ್ ಮಾಡಿ ರೆಕಮೆಂಡ್ ಮಾಡಿ ನಾವು ರಿಟೇಲ್ ಪ್ರಾಡಕ್ಟ್ ಅನ್ನು ಪಡಿಬಹುದು. ಡೆಮಾನ್ಸ್ಟ್ರೇಷನ್ ಅನ್ನು ಕೊಟ್ಟು ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ನೀವು ಆಮೇಲೆ ಪ್ರಾಡಕ್ಟ್ ಇರ್ಬೋದು, ಗೊತ್ತಿಲ್ಲ ನನಗೆ, ಡೆಮಾನ್ಸ್ಟ್ರೇಷನ್ ನಲ್ಲಿ ನೀವು ಆ ಪ್ರಾಡಕ್ಟ್ ಕ್ವಾಲಿಟಿಯನ್ನು ನೋಡ್ಬೋದು. ಮತ್ತೆ ಇದನ್ನ ಈ ಐಡಿಯಾಸ್ ಗಳನ್ನ ಈ ರೀತಿ ಈ ಝೂಮ್ ಮೀಟಿಂಗ್ ಪ್ರಕಾರ ಅಥವಾ ನೀವೇ ಖುದ್ದಾಗಿ ಒಬ್ರಿಗೊಬ್ರು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಈ ಪ್ರಾಜೆಕ್ಟ್ ಅನ್ನು ತೋರಿಸೋ ಮುಖಾಂತರ, ಡೆಮಾನ್ಸ್ಟ್ರೇಷನ್ ಕೊಡೋ ಮುಖಾಂತರ ನಮ್ಮ ದೇಶದಲ್ಲಿ ಹಾಗೂ ಇಂಟರ್ನ್ಯಾಷನಲಿ ನಿಮ್ಮ ಈ ಯೂಸರ್ಸ್, ಈ ಪ್ರಾಡಕ್ಟ್ ಯೂಸರ್ಸ್ ನೆಟ್ವರ್ಕ್ ಅನ್ನ ಬೆಳೆಸ್ಕೋಬಹುದು. ಯಾಕೆ ಈ ನೆಟ್ವರ್ಕಿಂಗ್ ಅಂದ್ರೆ ನಾನು ಹೇಳ್ತೀನಿ. ಇದರಲ್ಲಿ ನಾವು ಮಾಡ್ಬೇಕಾಗೋದು ಆಸ್ ಎ ಬಿಸ್ನೆಸ್ ಮ್ಯಾನ್, ಖುದ್ದಾಗಿ ನಾವು ನಮ್ಮ ಮನೆಗೆ ಬೇಕಿರೋ ಬಳಕೆ ವಸ್ತುಗಳನ್ನ ಬದಲಾಯಿಸ್ಕೋಬೇಕು. ಇದೇ ಇಲ್ಲಿ ನಾವು ಮಾಡ್ಕೊಳ್ಳತಕ್ಕಂತಹ ಬದಲಾವಣೆ. ಇಲ್ಲಿ ಇರೋ 150-160 ಪ್ರಾಡಕ್ಟ್ಸ್ ನಮ್ಮ ಮನೆಯಲ್ಲಿ ಯೂಸ್ ಆಗದೆ ಇರಬಹುದು, ಆದ್ರೆ ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು, ಹಲ್ಲುಜ್ಜೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಈ ಕೆಲಸ ಪ್ರತಿ ಮನೆಯಲ್ಲೂ, ಪ್ರತಿ ಜೀವ ಇರುವ ದೇಹ ಈ ಎಲ್ಲಾ ವಸ್ತುಗಳನ್ನ ಯೂಸ್ ಮಾಡ್ತವೆ. ಅದನ್ನ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಅಥವಾ ಪಾರ್ಟ್ನರ್ಸ್ ಆಗಿ ನಮ್ಮ ಮನೆಗೆ ನಾವು ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಆ 60% ಪ್ಲಸ್ ಲಾಭನ ನಾವು ನಮಗೆ ಪಡ್ಕೋಬಹುದು. ಹಾಗಾದ್ರೆ ಈ ಬಿಸ್ನೆಸ್ ಅಲ್ಲಿ ವಹಿವಾಟು ಅನ್ನೋದು ಜಾಸ್ತಿ ಆಗ್ಬೇಕು. ಯಾವುದೇ ಬಿಸ್ನೆಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟರ್ನ್ ಓವರ್ ಅಂತಂತಾರೆ. ಮೋರ್ ಟರ್ನ್ ಓವರ್ ಮೋರ್ ಮನಿ. ಇಲ್ಲಿ ಹೆಚ್ಚು ವಹಿವಾಟಾದಾಗ ಹೆಚ್ಚು ಕಮಿಷನ್ ಅಥವಾ ಬೋನಸ್ ನಮಗ್ ಬರುತ್ತೆ. ಆ ಮುಂದಕ್ಕೆ ಅದರ ಯಾವ ರೀತಿ ನಿಮಗ್ ಬರುತ್ತೆ ಅನ್ನೋದನ್ನ ನೀವು ನೋಡ್ತೀರಿ. ಇಲ್ಲಿ ಆಗೋದು ಇಷ್ಟೇನೆ. ಈ ಒಂದು ಈ ಬಿಸ್ನೆಸ್ ಪ್ರಪೋಸಲ್ ಅನ್ನ, ಪ್ರಾಜೆಕ್ಟ್ ಅನ್ನ ನಾವು ನಮಗೆ ಗೊತ್ತಿರೋರೊಟ್ಟಿಗೆ ಶೇರ್ ಮಾಡ್ಕೊಂಡಾಗ, ಅವರು ಬಹುಶಃ ಕಸ್ಟಮರ್ ಆಗಿರ್ಬಹುದು, ಅವರಿಗೆ ಈ ತರಹ ನೆಟ್ವರ್ಕಿಂಗ್ ಬೇಕಾಗಿಲ್ಲ, ಆದ್ರೂ ಅವರಿಗೆ ಡಿಸ್ಕೌಂಟ್ ಸಿಗತ್ತೆ, ಮತ್ತೆ 100% ಗ್ಯಾರಂಟಿ ಸಿಗತ್ತೆ, ರಾಯಲ್ಟಿ ಬೋನಸ್ಗಳು ಸಿಗ್ತವೆ. ಹೀಗೆ ಈ ಒಂದು ಐಡಿಯಾವನ್ನು ನಾವು ಶೇರ್ ಮಾಡ್ಬೇಕು. ಮತ್ತೆ ಈ ಬಿಸ್ನೆಸ್ಸಿಗೆ ನೀವು ಸೇರ್ಕೊಳ್ಳಬೇಕಾದ್ರೆ ನಾನು ಆಗ್ಲೇ ಹೇಳಿದೆ, ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ನಿಮಗೆ 18 ವರ್ಷ ಪ್ಲಸ್ ಆಗಿರ್ಬೇಕಷ್ಟೇ. ನಿಮ್ಮ ಆಧಾರ್ ಕಾರ್ಡ್ ಇರ್ಬೇಕು, ನಿಮ್ಮ ಬ್ಯಾಂಕು ಖಾತೆ ಮಾಹಿತಿಗಳು ಬೇಕು, ಮತ್ತೆ ನಿಮ್ಮ ಇಮೇಲ್ ID ಮತ್ತೆ ಮೊಬೈಲ್ ಇಲ್ದವರು ಯಾರು ಇಲ್ಲ. ಈಗ ಇಷ್ಟು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಇದ್ರೆ ಸಾಕು. ಸೊ ಇಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಸೇರ್ಕೊಳ್ಳೋದು ತುಂಬಾ ಈಸಿ, ಯಾವುದೇ ರೂಪಾಯಿ ಖರ್ಚಿಲ್ಲ. ಸೇರಿದ ನಂತರ ನೀವು ಹೇಗೆ ಹಣ ಗಳಿಸಬಹುದು ಅನ್ನೋದನ್ನ ಇಲ್ಲಿ ಒಂದು ಸಿಂಪಲ್ ಆಗಿ ನೋಡೋಣ. ಇಷ್ಟೊಂದು ಅಂಕೆ ಸಂಖ್ಯೆಗಳಿವೆ, ಇದು ನಿಮಗೆ ದಿಢೀರ್ ಅಂತ ತಲೆಗೆ ಹೋಗದೆ ಇರ್ಬೋದು. ನಾನು ತುಂಬಾ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ. ನೀವೀಗ
ನಿಮ್ಮ ಮನೆಗೆ ಒಂದು ಉದಾಹರಣೆಗೆ ಒಂದು 10,000 ರೂಪಾಯಿ ತಿಂಗಳಿಗೆ ಖರ್ಚು ಮಾಡ್ಬೋದು, ಅಥವಾ ಕೆಲವ್ರ ಮನೆಗೆ ಅಷ್ಟು ಬೇಕಾಗಿರ್ಲಿಕ್ಕಿಲ್ಲ, 1,000 ಆಗ್ಬೋದು, 2,000 ಆಗ್ಬೋದು. ಬಾಕಿ ನೀವು ರಿಟೇಲ್ ಬೇರೆಯವರಿಗೆ ಮಾರಿ ನೀವು ಟರ್ನ್ ಓವರ್ ವಹಿವಾಟನ್ನು ತೋರಿಸ್ಬೋದು. ಉದಾಹರಣೆಗೆ ನೀವು ಒಂದು 10,000 ಮಾಡಿದಾಗ ನಿಮಗೆ 10ರಿಂದ 15% ಡಿಸ್ಕೌಂಟ್ ಅಲ್ಲಿ ಸಿಗತ್ತೆ. ಪ್ಲಸ್ ಈಗ ನಮ್ಮ ಆಂಬೆ ಕಂಪನಿಯವರು ಕೋರ್ ಪ್ಲಸ್ ಇನ್ಕಮ್ ಅಂತ ತಂದಿದ್ದಾರೆ. ಅದರಲ್ಲಿ ಸೇರಿದ ತಿಂಗಳಿಂದಾನೇ ನೀವು ಒಂದು ಸ್ಟಾರ್ಟಿಂಗ್ ಒಂದು 5ರಿಂದ 10,000 ಗಳಿಸ್ತಾ ಹೋಗ್ಬೋದು. ಹೋಗ್ತಾ ಹೋಗ್ತಾ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಈ ಡಿಸ್ಕೌಂಟ್ ಮತ್ತೆ ಈ ಬೋನಸ್ಗಳು ಅಲ್ಲದೆ ಈ ವಹಿವಾಟು ಟರ್ನ್ ಓವರ್ ಬೋನಸ್ ಅಂತ ಪರ್ಸೆಂಟೇಜ್ ಇದೆ. ಎಲ್ಲರೂ ಕೂಡ ನಾವು ಈ ಪ್ಯಾಸಿವ್ ಇನ್ಕಮ್ ಅಂದ್ರೆ ತಡೆರಹಿತ ಇನ್ಕಮ್ ಬರಬೇಕು ಅಂದ್ರೆ ಈ ಬೋನಸ್ಸಿನ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನು ಕೊಡಬೇಕು. ಈ ಬಿಸ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ ಬೋನಸ್ 3%. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ನಡೆಯೋ ಟರ್ನ್ ಓವರ್ ಅನ್ನ ಪಾಯಿಂಟ್ ವ್ಯಾಲ್ಯೂ ಅಂತ ಅಳಿತಾರೆ. ಅಂದ್ರೆ ಇದು ವಿಶ್ವದಲ್ಲೇ ಒಂದೇ ಒಂದು ಮೆಜರಿಂಗ್ ಯೂನಿಟ್ಸ್ ಇರೋದ್ರಿಂದ ಪಾಯಿಂಟ್ ವ್ಯಾಲ್ಯೂ ಅಂತ ಕರೀತಾರೆ. 80 ರೂಪಾಯಿಗೆ 1 ಪಾಯಿಂಟ್ ಪ್ಲಸ್ ಟ್ಯಾಕ್ಸ್ ಅಂದಾಗ ಒಂದು 100 ರೂಪಾಯಿ ಅಂತ ಇಟ್ಕೊಳ್ಳೋಣ. ನಿಮ್ಮ ವಹಿವಾಟು ತಿಂಗಳಿಗೆ 20,000 ಆದಾಗ ನಿಮಗೆ 3% ಬೋನಸ್ ಸಿಗತ್ತೆ. ಅಂದ್ರೆ ಒಂದು 480 ರೂಪಾಯಿ ನಿಮ್ ಬ್ಯಾಂಕ್ ಅಕೌಂಟಿಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಬಂದ್ ಬೀಳತ್ತೆ. ಈ ತಿಂಗಳದ್ದು ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗುತ್ತೆ. ಸೊ ಈ 3% ಕೊನೆಗೆ ವಹಿವಾಟಿನ ಪ್ರಕಾರ 60,000ಕ್ಕೆ 6%, ಹೀಗೆ 24,000ಕ್ಕೆ 12%, 70,000 ವಹಿವಾಟಿಗೆ 18%, ಮ್ಯಾಕ್ಸಿಮಮ್ 10 lakhs ಟರ್ನ್ ಓವರ್ ಆದ್ರೆ ಅಂದ್ರೆ 10,000 ಪಾಯಿಂಟ್ ಟರ್ನ್ ಓವರ್ ಆದ್ರೆ ನಿಮಗೆ 21%. ಇದು ಮ್ಯಾಕ್ಸಿಮಮ್ ಬೋನಸ್ ಕೊಡುವಂಥದ್ದು ಕಂಪನಿ. 21% ಅಂದಾಗ ನಾವು 480 ರೂಪಾಯಿ ನೋಡಿದ್ವಿ ಕೆಳಗಡೆ, ಆದ್ರೆ ಇಲ್ಲಿ 21%ಗೆ ನಾವು ಏರಿದಾಗ ನಮ್ಮ ಬಿಸ್ನೆಸ್ ಬೆಳೆದಾಗ ಆ ಟರ್ನ್ ಓವರ್ ಬೋನಸ್ 1,68,000 ಸಿಗೋ ಸಾಧ್ಯತೆ ಇದೆ. ಇದು ಒಂದು ಉದಾಹರಣೆ ಅಷ್ಟೆ. ಹಾಗಾದ್ರೆ ಇನ್ನೂ ನಾವು ಇದನ್ನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ನಿಮ್ಮ ಒಂದು ಫ್ಯಾಮಿಲಿ 10,000 ರೂಪಾಯಿ ತಿಂಗಳ ವಹಿವಾಟು ಒಂದು ತಿಂಗಳಲ್ಲಿ ಮಾಡಿದಾಗ ನಿಮಗೆ ಇಮಿಡಿಯೇಟ್ 1,875 ರೂಪಾಯಿ ಲಾಭ ಸಿಗ್ಬಹುದು. ಅಂದ್ರೆ ವರ್ಷಕ್ಕೆ ಒಂದು 25,000 ರೂಪಾಯಿ ಬಂದಂಗಾಯ್ತು. ಬಹುಶಃ ನೀವು ಈ ಇನ್ಕಮ್ ತುಂಬಾ ಸಣ್ಣದಪ್ಪ, ಇದರಲ್ಲಿ ಏನು ವರ್ಕೌಟ್ ಆಗ್ತದೆ ಅಂತ ಹೇಳ್ತೀರಾ. ಹಣ ಮನಿ ಅರ್ನ್ಡ್ ಈಸ್ ಮನಿ ಸೇವ್ಡ್ ಅಂತ ಹೇಳ್ತಾರೆ. 1 ರೂಪಾಯಿ ಬಂದ್ರೆ ಅದು ನಮ್ಮ ಗಳಿಕೆ. ಈ 1,875 ರೂಪಾಯಿ ಎಷ್ಟೋ ಒಂದು ಫ್ಯಾಮಿಲಿಗಳು ಇವನ್ ಅವರ ತಿಂಗಳ ಖರ್ಚೆ ಇಷ್ಟರಲ್ಲಿ ಆಗತ್ತೆ. ಸೊ ಇಲ್ಲಿ ನೀವು ನೋಡಿದಾಗ ಈ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಅನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿದಾಗ, ನಿಮ್ಮನ್ನ ನಂಬಿ ಹಾಗೂ ನಿಮ್ಮನ್ನ ಕರೆದವರ ಸಹಕಾರದಿಂದ ಮತ್ತೆ ಅವರೊಟ್ಟಿಗೆ ಇರುವ ವಿಶೇಷ ಸಕ್ಸಸ್ಫುಲ್ ಟೀಮ್ ಅವರಿಂದ ನಿಮ್ಮ ಒಂದು 10 ಫ್ಯಾಮಿಲಿನೂ ಕೂಡ ನಿಮ್ಮೊಟ್ಟಿಗೆ ಸೇರ್ಕೋಬಹುದು ಈ ಬಿಸ್ನೆಸ್ಗೆ. ಅವರ ಮನೆಗೂ ಕೊಂಡುಕೊಂಡಾಗ 1 ಲಕ್ಷದ ಟರ್ನ್ ಓವರ್ ಆಗುತ್ತೆ. ನಿಮ್ಮ ಖಾತೆಗೆ 6,675 ರೂಪಾಯಿ ಆ ಮಂತಿನ ಇನ್ಕಮ್ ಬರುತ್ತೆ. ಬಹುಶಃ ಒಂದು ವರ್ಷಕ್ಕೆ 80ರಿಂದ 1 ಲಕ್ಷ ಇನ್ಕಮ್ ಬಂತು. ಹೀಗೇನೆ ಹನಿಗೂಡಿ ಹಳ್ಳ ತನಿಗೂಡಿ ಬಳ್ಳ ಅಂತ ಹೇಳೋ ಹಂಗೆ ಹೋಗ್ತಾ 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 ನಿಮ್ಮ ಈ ಟರ್ನ್ ಓವರ್ ಜಾಸ್ತಿ ಆಗತ್ತಾ ಹೋಗುತ್ತೆ. ಆ 10 ಫ್ಯಾಮಿಲಿಗಳು ಅವ್ರಿಗೆ ಗೊತ್ತಿರತಕ್ಕಂತ ಕೆಲವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗಳಿಗೆ ಇದನ್ನು ಶೇರ್ ಮಾಡ್ಬೋದು. ಹಾಗೇನೆ ನಿಮ್ಮ 100 ಫ್ಯಾಮಿಲಿ ಗ್ರೂಪ್ಸ್ ಬರ್ಬೋದು ಈ ಬಿಸ್ನೆಸ್ಗೆ. ಆ 100 ಫ್ಯಾಮಿಲಿಗಳು ಅವರವರ ಮನೆಗೆ ಕೊಂಡ್ಕೋತಾರೆ, ಅವರಿಗೆ ತಿಳಿದವರಿಗೆ ಮಾರ್ತಾರೆ. ಈ ರೀತಿ ಬಂದಾಗ ನಮ್ಮ ಧ್ಯೇಯ ಏನಿತ್ತು ಅಂದ್ರೆ ಹೇಗೆ 21% ಬೋನಸ್ ಗಳಿಸ್ಕೊಳ್ಳೋದು. ಒಂದೋ ಖುದ್ದಾಗಿ ನಾವೇ ಮಾರಬಹುದು, ಆದ್ರೆ ಎಷ್ಟು ತಿಂಗಳು ಮಾರ್ಲಿಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಸೇಲ್ಸ್ ಮ್ಯಾನ್ ಆಗಿ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಕ್ಟಿವ್ ಇನ್ಕಮ್ ಗ್ರೂಪಿಗೆ ಹೊರಟೋಗುತ್ತೆ. ನಮ್ಮ ಹೋಲ್ ಪಾಯಿಂಟ್ ಇಲ್ಲಿ ಏನಂದ್ರೆ ಹೌ ಟು ಕ್ರಿಯೇಟ್ ಪ್ಯಾಸಿವ್ ಇನ್ಕಮ್. ಸೊ ನಾವೀಗ ನಮ್ಮ ವರ್ಕ್ ಪ್ಯಾಟರ್ನ್ ಅನ್ನು ಮಾಡಬೇಕು. ವರ್ಕ್ ಪ್ಯಾಟರ್ನ್ ಲಿವರೇಜ್, ನಂಬರ್ ಆಫ್ ಹಾರ್ಸ್ ವರ್ಕ್ ಅನ್ನ ಲಿವರೇಜ್ ಮಾಡ್ಬೇಕಂದ್ರೆ ನಮ್ಮ ಹಾಗೆ ಹಲವಾರು ಜನರು ಒಟ್ಟುಗೂಡಿ ನೆಟ್ವರ್ಕಿಂಗ್ ಅಲ್ಲಿ ಮಾಡಿದಾಗ we create people to work for ourselves. ಅಂದ್ರೆ ಎಲ್ಲರೂ ಆಸ್ ಎ ಟೀಮ್ ನಾವು ಬೆಳಿಬಹುದು. ಇದು ಒಬ್ಬ ಸಕ್ಸಸ್ ಆಗೋದಲ್ಲ, ಆಸ್ ಎ ಟೀಮ್ ಬೆಳೆಯೋದು. ಕಾಂಪಿಟಿಷನ್ ಅಂದ್ರೆ ಬಿ ಎ ಟೀಮ್ ಟು ಸರ್ವೈವ್.
ಸೊ ಇಲ್ಲಿ ಈ 100 ಫ್ಯಾಮಿಲಿಗಳು ಅವರವರ ಮನೆಗೆ ಕೊಂಡುಕೊಂಡಾಗ 10 ಲಕ್ಷದ ವಹಿವಾಟು ನಿಮ್ಮ ಬಿಸಿನೆಸ್ ಅಕೌಂಟ್ ಮುಖಾಂತರ ಬಂದಾಗ ಆಮ್ವೆ ಕಂಪನಿ ನಿಮಗೆ ತಿಂಗಳಿಗೆ ಟರ್ನ್ಓವರ್ ಬೋನಸ್ ಆಗಿ 1,65,000 ಪ್ಲಸ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಅಂದ್ರೆ ಇದು 20 ಲಕ್ಷದ ಅರ್ನಿಂಗ್ಸ್ ಪರ್ ಇಯರ್. ಈ ಅರ್ನಿಂಗ್ಸ್ ಇಷ್ಟರಲ್ಲೇ ನಿಲ್ಲೋದಿಲ್ಲ. ಈ ಅರ್ನಿಂಗ್ಸ್ ಅನ್ನ ಸಿಲ್ವರ್ ಪ್ರೊಡ್ಯೂಸರ್, ನೀವು ಒಬ್ರು ಸಿಲ್ವರ್ ಪ್ರೊಡ್ಯೂಸರ್ ಆಗಿದ್ದೀರಿ ಅಂತ ನಿಮ್ಮನ್ನ ಅವರು ಫೆಸಿಲಿಟೇಟ್ ಮಾಡಿ ನಿಮ್ಮನ್ನ ಪ್ರಮೋಟ್ ಮಾಡಿ ಸಿಲ್ವರ್ ಪ್ರೊಡ್ಯೂಸರ್ ಅಂತ ತಗೊಳ್ತಾರೆ. ನಂತರ ಗೋಲ್ಡ್ ಪ್ರೊಡ್ಯೂಸರ್, ಅದೇ ಇನ್ಕಮ್ ಒಂದು 3 ತಿಂಗಳು ಹೋಯ್ತು ಅಂದ್ರೆ ಗೋಲ್ಡ್ ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವತ್ತು ಈ ಒಂದು ನಮ್ಮ ವರ್ಚುವಲ್ ಮೀಟಿಂಗ್ ಅಲ್ಲಿ ಸಿಲ್ವರ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಗೋಲ್ಡ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಮತ್ತೆ ಪ್ಲಾಟಿನಮ್ಸ್ ಗಳಂತ 6 ತಿಂಗಳು ಹೋದ್ರೆ ಪ್ಲಾಟಿನಮ್ಸ್ ಇದ್ದಾರೆ, ಮತ್ತೆ ಫೌಂಡರ್ ಪ್ಲಾಟಿನಮ್ಸ್ ಬರ್ತಾರೆ, ಮತ್ತೆ ಒಂದು ಈ ತರ ಒಂದು 3 ಲೀಡರ್ಸ್ ಗಳನ್ನ ತಯಾರು ಮಾಡಿದಾಗ ಎಮರಲ್ಡ್ಸ್ ಅಂತ ಇರ್ತಾರೆ. ಹಾಗೇನೆ ಫೌಂಡರ್ಸ್ ಎಮರಲ್ಡ್ಸ್ ನಮ್ಮಲ್ಲಿ ಇವತ್ತಿದ್ದಾರೆ, ಅವರ ಪರಿಚಯ ನಿಮಗೆ ಮಾಡ್ಕೊಡ್ತೀನಿ. ಹೀಗೆ ಈ ಒಂದು ಆರ್ಗನೈಸೇಷನ್ ತುಂಬಾ ಸಕ್ಸಸ್ಫುಲ್ ಜನರಿಗೆ 4.3 lakhs crores ಪೇ ಔಟ್ ಅನ್ನ ಅದಕ್ಕಿಂತ ಹೆಚ್ಚಾಗಿ, ಇದು ಹಳೆ ಫಿಗರು, ಇದಕ್ಕಿಂತ ಹೆಚ್ಚಾಗಿ ವಿಶ್ವದಲ್ಲಿ ಪೇಔಟ್ ಆಗಿ ಲೀಡರ್ಸ್ ಗಳಿಗೆ ಅವರ ಇನ್ಕಮ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನಮ್ಮ ದೇಶದಲ್ಲೂ ಕೂಡ 6,500 ಕೋಟಿಗಿಂತ ಹೆಚ್ಚಾಗಿ ಬಿಸ್ನೆಸ್ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನಾನು ಫೌಂಡರ್ಸ್ ಎಮರಲ್ಡ್ ಅಂತ ಹೇಳಿದ್ದೆ. ಈಗ ಹೊಸಬರಿಗೆ ಇವರ ಬಗ್ಗೆ ಸ್ವಲ್ಪ ಪರಿಚಯ ಕೊಡ್ಬೇಕು. ಇವರು ಕೂಡ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್. ಅವರು ಒಂದು MNC ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ತಿದ್ರು, ಮಿಸ್ಟರ್ ಫಜಲುದ್ದೀನ್ ಅಂತ ಹೇಳಿ. ಮಿಸಸ್ ಸೋಫಿಯಾ ಅವರು ಎಜುಕೇಶನಿಸ್ಟ್ ಆಗಿದ್ರು, ಸ್ಕೂಲ್ ಟೀಚರ್. ಅವರು ಅಂತಹ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಜಾಬ್ ಅನ್ನ ಬಿಟ್ಟು ಈ ಒಂದು ವಿಶೇಷವಾದ ಪ್ರಾಜೆಕ್ಟ್ ಅನ್ನ ಕಟ್ಟಿ ಇವತ್ತು ಆಲ್ಮೋಸ್ಟ್ ಫೈನಾನ್ಷಿಯಲ್ ಫ್ರೀ ಅನ್ನೋ ಲೆವೆಲ್ಗೆ ಬೆಳೀತಾ ಇದ್ದಾರೆ. ಫೌಂಡರ್ಸ್ ಎಮರಲ್ಡ್ ಅಂತ ಅಂದ್ರೆ ಇವರ ಇನ್ಕಮ್ ಸಮ್ವೇರ್ 40+ lakhs ಪರ್ ಇಯರ್ ಅಥವಾ ಅದಕ್ಕಿಂತ ಹೆಚ್ಚಳ 40 ರಿಂದ 50 ಲಕ್ಷದ ಅವರ ಇನ್ಕಮ್ ಇರುತ್ತೆ. ಅವರು ಹಾಗೇನೆ ಮೇಲೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಡೈಮಂಡ್ ಲೆವೆಲ್ ಅಂತಿದೆ. ಇಲ್ಲಿ ನೋಡಿದ್ರೆ ಎಕ್ಸಿಕ್ಯೂಟಿವ್ ಡೈಮಂಡ್ ಲೆವೆಲ್ಸ್ ಅಂತ. ಇವರ ಇನ್ಕಮ್ ಹೊಸಬರಿಗೆ ಹೇಳೋದಾದ್ರೆ ಇನ್ ಕ್ರೋರ್ಸ್ ಪರ್ ಆನಮ್. ಸೊ ಇವರು ಕೂಡ ತುಂಬಾ ಹೈಲಿ ಎಜುಕೇಟೆಡ್ IITians. ಇವರು ಮಿಸ್ಟರ್ ಸುಮಿತ್ ಅಂಡ್ ತಾನಿಯಾ ಬಹದ್ದೂರ್ ಅಂತ ಹೇಳಿ. ತಾನಿಯಾ ಅವರು ಉಕ್ರೇನ್ ಅವರು. ಇಬ್ರು ಅಮೆರಿಕದಲ್ಲಿ ವಿಶೇಷವಾದ ಕಂಪನಿಗಳಲ್ಲಿ ಹೈಲಿ ಪೇಯ್ಡ್ ಹೈರಾರ್ಕೀಸ್ ಆಗಿ ವರ್ಕ್ ಮಾಡಿದ್ರು. ಈ ಬಿಸ್ನೆಸ್ ಅನ್ನ ಅಮೆರಿಕದಲ್ಲಿ ಕಂಡು ಅದನ್ನ ನಮ್ ದೇಶಕ್ಕೆ ತಂದು ಇಲ್ಲಿ ಕಂಟ್ರಿ ಮೆಂಟರ್ಸ್ ಆಗಿ ವಿಶೇಷವಾದ ನೆಟ್ವರ್ಕ್ ಅನ್ನ ಬೆಳೆಸಿ ನಮಗೆಲ್ರಿಗೂ ಕೂಡ ಅವರು ಸಪೋರ್ಟಿವ್ ಮತ್ತೆ ಹೆಲ್ಪ್ಫುಲ್ ಆಗಿದ್ದಾರೆ. ಹೊಸದಾಗಿ ಬಂದಿರೋರಿಗೆ ಇವರಿಂದನೂ ಕೂಡ ನಿಮಗೆ ಸಪೋರ್ಟ್ ಸಿಗೋ ಸಾಧ್ಯತೆ ತುಂಬಾ ಹೆಚ್ಚಿದೆ. ನಿಮ್ಮ ಈ ಬಿಸಿನೆಸ್ ನಿಮ್ಮ ಕೈಯಲ್ಲಿದೆ, ಅಲ್ಲದೆ ನಿಮ್ಮನ್ನ ಕರೆದಿರುವವರ ಕೈಯಲ್ಲಿಲ್ಲ. ಅವರು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ನಾನು ಮೊದಲೇ ಹೇಳಿದಾಗೆ ನೀವು ಎಲ್ಲಿದ್ದೀರಿ ಅಂತ ಗುರುಸ್ಕೊಂಡ್ರೆ ಈ ತರ ತಡೆರಹಿತ ಇನ್ಕಮ್ಗೆ ಬರೋ ಒಂದು ಮನೋಭಾವ ನಿಮಗೆ ಇದೆ, ಆ ಒಂದು ಬೇಡಿಕೆ ನಿಮ್ ಮನಸ್ಸಲ್ಲಿ ಇದೆ ಅಂದ್ರೆ ಈ ಬಿಸಿನೆಸ್ ಅನ್ನ ನೀವು ಕಟ್ಟಿ ಬಳಸೋದ್ರಲ್ಲಿ ಆ ಡೌಟೇ ಇಲ್ಲ. ಈ ತರಹ ಅನೇಕ ದಂಪತಿಗಳು ಹೈಲಿ ಎಜುಕೇಟೆಡ್, ಇವರೆಲ್ಲ ಏನು ಜಾಬ್ ಇಲ್ದೆ ಇದ್ದವರಲ್ಲ, CEOsಗಳು, ಇದು 6 figures ಸ್ಯಾಲರೀಸ್ ತಗೊಂಡಿದ್ದವರು ಎಲ್ರೂ ಕೂಡ ಇಲ್ಲಿ ಈ ಬಿಸ್ನೆಸ್ ಅನ್ನ ಪಾರ್ಟ್ ಟೈಮ್ ಆಗಿ ಕಟ್ಕೊಂಡು ಎಂಪ್ಲಾಯಿಯಿಂದ ಬಿಸ್ನೆಸ್ ಓನರ್ ಆಗಿ ಎಡಗಡೆಯಿಂದ ಬಲಗಡೆ ಮೂವ್ ಆಗಿದ್ದಾರೆ. ಈಗ ಇವರು ಎಕ್ಸ್ಕ್ಲೂಸಿವ್ ಆಗಿ ಬಿಸ್ನೆಸ್ ಅನ್ನ ಡ್ರೈವ್ ಮಾಡ್ತಿದ್ದಾರೆ. ಈ ಒಂದು ಬಿಸ್ನೆಸ್ ಅನ್ನ ಡ್ರೈವ್ ಮಾಡ್ಲಿಕ್ಕೆ ಆಮ್ವೆ ಕಾರ್ಪೊರೇಷನ್ ಪ್ರಾಡಕ್ಟ್ಸ್ ಕೊಡುತ್ತೆ, ಇನ್ಕಮ್ ಕೊಡುತ್ತೆ, ಈ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಬೋನಸಸ್. ಆದರೆ ಇದರ ಮೆಥಡ್ ಹೇಗೆ ಅನ್ನೋದನ್ನ ಟೀಚ್ ಮಾಡ್ಲಿಕ್ಕೆ ಬ್ರಿಟ್ ವರ್ಲ್ಡ್ ವೈಡ್ ಅಂತ ಒಂದು ಗ್ರೇಟ್ ಎಜುಕೇಶನಲ್ ಆರ್ಗನೈಸೇಷನ್ ಇದೆ. ಇದು ಈ ಎಲ್ಲ ಲೀಡರ್ಸ್ ಗಳಿಗೆ ಎಂಪವರ್ಮೆಂಟ್ ಕೊಟ್ಟಿದೆ. ಈ ಬ್ರಿಟ್ ವರ್ಲ್ಡ್ ವೈಡ್ ಸಿಸ್ಟಮ್ ಇದೆಯಲ್ಲ, ಈ ತರಹ ಸಕ್ಸಸ್ ಆಗಿರುವಂತಹ ಎಲ್ಲ ಕಪಲ್ಸ್, ಇಂಡಿವಿಜುವಲ್ಸ್ಗಳು ನಿಮಗೆ ಈಗ ಹೊಸದಾಗಿ ಬಂದಿರೋರು ನಿಮಗೆ
ಕೋಚ್ ಮಾಡಿ ಈ ತರ ಫಂಕ್ಷನ್ಸ್ ಅಲ್ಲಿ ಅಥವಾ ಸಿಡಿಸ್ ಮುಖಾಂತರ ಪಿಕ್ಡ್ ಅಂಡ್ ಚೂಸನ್ ಪುಸ್ತಕ ತಿಂಗಳ ಕೊಡೋದ್ರ ಮುಖಾಂತರ ಅದರಲ್ಲಿ ಎಜುಕೇಶನ್ ಸಿಸ್ಟಮ್ ಇದೆ. ಇದನ್ನೆಲ್ಲ ನೀವು ನಿಮ್ಮನ್ನ ಯಾರು ಕರೆದಿದ್ದಾರೆ ಇಲ್ಲಿಗೆ ಅವರನ್ನು ಕೇಳಿ ನೀವು ತಿಳ್ಕೋಬಹುದು. ಸೊ ಇಲ್ಲಿ ಇಂತಹ ಒಂದು ಸಿಂಪ್ಲೆಸ್ಟ್ ಮತ್ತೆ ಈಸಿಯೆಸ್ಟ್ ಕಮಿಟ್ಮೆಂಟ್ ಇರತಕ್ಕಂತ ಬಿಸ್ನೆಸ್ ಅನ್ನ ಆಸ್ ಎ ಸೀನಿಯರ್ ಸಿಟಿಜನ್ ನಾನು ನೋಡಿಲ್ಲ. ಈ ಒಂದು ಆಪರ್ಚುನಿಟಿಯನ್ನ ನನಗೆ ಮಿಸ್ ಮಾಡೋ ಆ ಧೈರ್ಯ ಇಲ್ಲದೆ ಐ ಆಮ್ ಹಿಯರ್ ಇನ್ ದಿಸ್ ಬಿಸ್ನೆಸ್. ನಾನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಲೆವೆಲ್ಗೆ ಇನ್ನೂ ತಲುಪದೇ ಇರಬಹುದು, ಆದ್ರೆ ಐ ಆಮ್ ಶ್ಯೂರ್ ಆಫ್ ಅಚೀವಿಂಗ್ ದ ಸಕ್ಸಸ್ ಅಲಾಂಗ್ ವಿತ್ ಮೈ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಯಾಕಂದ್ರೆ ನಾನು ನಂದು the association is with the successful people in this business. ನಾನು ಈ ಬಿಸ್ನೆಸ್ ಬರ್ಬೇಕಂದ್ರೆ ನಮ್ಮ ಮಿಸ್ಟರ್ ಫಜಲುದ್ದೀನ್ is the reason for me to be in this platform today. So ನೀವು ಮಾಡಬೇಕಾಗಿ ಏನಿರೋದು ಸ್ವಲ್ಪ ಟೈಮ್ ಇನ್ವೆಸ್ಟ್ಮೆಂಟ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಮೇ ಬಿ couple of hours per day ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಇಟ್ ಶುಡ್ ಬಿ ಇನ್ ಎ ವೆರಿ ಡಿಸಿಪ್ಲಿನ್ಡ್ ವೇ ಇಟ್ ಈಸ್ ಟು ಬಿ ಕನ್ಸಿಡರ್ಡ್. ಮತ್ತೆ ಈ ಒಂದು ಪ್ರಾಡಕ್ಟ್ ಅನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ, ಅಂದ್ರೆ ನೀವು ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಾಗ ಯು ಬಿಕಮ್ ದ ಪ್ರಾಡಕ್ಟ್ ಟು ಟಾಕ್ ಟು ದ ಪೀಪಲ್. ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯೂಸ್ ಮಾಡದೇ ಇದ್ರೆ ಈ ಬಿಸ್ನೆಸ್ ಅನ್ನ ಬೆಳೆಸಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಿಮ್ಮ ಶಾಪಿಂಗ್ ಹ್ಯಾಬಿಟ್ಸ್ ಅನ್ನ ಬದಲಾಯಿಸಬೇಕು. ಆ ಶೆಟ್ರ್ ಅಂಗಡಿನೋ ಅಥವಾ ಈ ಡಿಮಾರ್ಟೋ ಅವರು ಬೆಳೆಯೋದರ ಬದಲು ನಿಮ್ಮದೇ ಆದ ಕಂಪನಿಯಿಂದ ಕೊಂಡ್ಕೊಂಡು ನೀವು ಬೆಳೆಯೋ ಪ್ರಯತ್ನ ಮಾಡಿ. ಮತ್ತೆ ಲರ್ನಿಂಗ್ ಹೌ ಟು ಕ್ರಿಯೇಟ್ ಕ್ಲೈಂಟ್ಸ್, ಅಂದ್ರೆ ಈ ಬ್ರಿಟ್ ವರ್ಲ್ಡ್ ವೈಡ್ ಲೀಡರ್ಸ್ ಗಳು, ಬ್ರಿಟ್ ವರ್ಲ್ಡ್ ವೈಡ್ ಎಜುಕೇಶನ್ ಆರ್ಗನೈಸೇಷನ್ ಪ್ರತಿ ಹಂತದಲ್ಲೂ ನಮ್ಗೆ ಟೀಚ್ ಮಾಡ್ತಾರೆ ಯಾವ ರೀತಿ ನೀವು ನೆಟ್ವರ್ಕ್ ಬೆಳೆಸಬಹುದು, Amway ಕಾರ್ಪೊರೇಷನ್ ಈ ಪ್ರಾಡಕ್ಟ್ಸ್ ಅನ್ನು ಹೇಗೆ ಯೂಸ್ ಮಾಡಬಹುದು, ಯಾರಿಗೆ ಇದನ್ನ ಸಜೆಸ್ಟ್ ಮಾಡಬಹುದು ಅಂತ ಪ್ರತಿದಿನನೂ ಟ್ರೈನಿಂಗ್ ಅನ್ನು ಇಟ್ಕೊಂಡಿದ್ದಾರೆ ಆನ್ಲೈನ್. ಪ್ರತಿಯೊಂದು ಕೂಡ ಆನ್ಲೈನ್. ಮನೆದ ಬಿಟ್ಟು ಹೋಗುವಂಗಿಲ್ಲ. ₹1 ನೀವು ಕಲಿಕೆಗೆ ಖರ್ಚು ಮಾಡೋ ಹಂಗಿಲ್ಲ Amway ಕಾರ್ಪೊರೇಷನ್ ಅಲ್ಲಿ. ಮತ್ತೆ ಯಾವುದೇ ರೀತಿಯ ನಿಮಗೆ ಅಡಿಷನಲ್ ಇಲ್ಲ. ನಿಮ್ಮ ಹೋಲ್ ಅಕೌಂಟಿಂಗ್ ಸಿಸ್ಟಮ್, ನಿಮ್ಮ R&D, ನಿಮ್ಮ ಎವ್ರಿಥಿಂಗ್ ಈಸ್ ಟೇಕನ್ ಕೇರ್ ಬೈ ದಿ Amway ಕಾರ್ಪೊರೇಷನ್. ಯು ಹ್ಯಾವ್ ಟು ಹ್ಯಾವ್ ಅ ಮೈಂಡ್ ಟು ಬಿಲ್ಡ್ ದಿಸ್ ಬಿಸ್ನೆಸ್ ಅಷ್ಟೇ. ಮತ್ತೆ ಲರ್ನಿಂಗ್ ಹೌ ಟು ಬಿಲ್ಡ್ ದ ನೆಟ್ವರ್ಕ್, ಇದು ನಿಮಗೆ ಬ್ರಿಟ್ ವರ್ಲ್ಡ್ ವೈಡ್ ಟೀಚ್ ಮಾಡುತ್ತೆ. ಮತ್ತೆ ಯು ಶುಡ್ ಹ್ಯಾವ್, ನಿಮ್ಮಲ್ಲಿ ಬೇಕಾಗಿರೋದನ್ನ ಮೊದಲೇ ಹೇಳಿದ ಹಂಗೆ ಅದೊಂದು ನಿಮ್ಮ ಮನಸ್ಸು. ಆರ್ ಯು ವಿಲ್ಲಿಂಗ್ ಟು ಅಸೋಸಿಯೇಟ್ with this great business leaders to learn and create your business? ಇಷ್ಟು ಹೇಳಿ ಇಲ್ಲಿ ಇವತ್ತು ಹೊಸದಾಗಿ ಬಂದಿರತಕ್ಕಂತೆ ನಿಮ್ಗೆ ಎಲ್ರಿಗೆ ಹೇಳೋದೇನಂದ್ರೆ Amway ಕಾರ್ಪೊರೇಷನ್ ಇಸ್ ರಿಚ್ ಅಂಡ್ ಫ್ರೀ. ₹1 ಸಾಲ ಇಲ್ಲ Amway ಕಾರ್ಪೊರೇಷನ್ಗೆ. ಮತ್ತೆ ಇದರಲ್ಲಿ ಸಕ್ಸಸ್ ಆಗಿರೋ ಒಂದು ಗ್ರೂಪ್, ಅವರು ರಿಚ್ ಅಂಡ್ ಫ್ರೀ. ಮತ್ತೆ ಬ್ರಿಟ್ ವರ್ಲ್ಡ್ ವೈಡ್ ಫಿನಾಮಿನಲ್ ಎಜುಕೇಶನಲ್ ಆರ್ಗನೈಸೇಷನ್. ಹೀಗೆ 3 ಪಿಲ್ಲರ್ಸ್ಗಳು ಸ್ಟ್ರಾಂಗ್ ಆಗಿ ನಿಂತಿದೆ. ಒಂದು ಕಟ್ಟಡ ನಿಲ್ಬೇಕಾದ್ರೆ ಅಟ್ಲೀಸ್ಟ್ 4 ಪಿಲ್ಲರ್ಸ್ ಬೇಕು. ಈ 3 ಪಿಲ್ಲರ್ಸ್ಗಳು ನಿಮ್ಮನ್ನು ಕರಿತಾ ಇದೆ. ವಿ ಆರ್ ಸ್ಟ್ರಾಂಗ್ ಇನಫ್. ಆರ್ ಯು ರೆಡಿ ಟು ಕಮ್ ಅಲಾಂಗ್? ವಿ 3 ಪಿಲ್ಲರ್ಸ್ ವಿಲ್ ಮೇಕ್ ಯು ಬಿಲ್ಡ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್. You decide now whether you want this opportunity to have your financial shelter built with the support of these 3 pillars. With this, I wish you all the best and God bless. Thank you very much. ನನ್ನ ಹೆಸರು ಶೋಭಾ ವಿಜಯ್ ಕುಮಾರ್. ಸಂಜನಾ ಅವರು ನನ್ನ ಇಂಟ್ರೊಡಕ್ಷನ್ ಮಾಡಿದ್ರು. ಮತ್ತೆ ಸರ್ ಪ್ರಸಾದ್ ಸರ್ ಅವ್ರದ್ದು ಒಂದು ಪ್ಲಾನ್ ಅನ್ನ ಕೇಳಿದ್ರಿ, ಸೂಪರ್ ಆಗಿ ಕೊಟ್ಟಿದ್ದಾರೆ ಪ್ಲಾನ್ ಮಾತ್ರ. ಬಟ್ ಪ್ಲಾನ್ ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಬಟ್ ಅದ್ರಲ್ಲಿ ಬಿಸ್ನೆಸ್ ಅಲ್ಲಿ ನಾವು ಯಾವುದೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು ಪ್ರಾಡಕ್ಟ್ ಅಂತ ಇರುತ್ತೆ ಅಲ್ವಾ? ಆ ಪ್ರಾಡಕ್ಟ್, ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಅನ್ನ ನಾನು ಇಲ್ಲಿ ಇವತ್ತಿಗೆ ಡಿಸ್ಪ್ಲೇ ಮಾಡಿದೀನಿ ಇಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ Amway ಬಂದು ವರ್ಲ್ಡ್ ಅಲ್ಲಿ ನಂಬರ್ 1 ಆಗಿದೆ, ಡಿಜಿಟಲ್ ಆಗಿ ಕೂಡ ನಂಬರ್ 1 ಆಗಿದೆ, ನೆಟ್ವರ್ಕ್ ಅಲ್ಲೂ ಟಾಪ್ ಅಲ್ಲಿ ನಂಬರ್ 1 ಆಗಿದೆ, ಜೊತೆ ಕ್ವಾಲಿಟಿನಲ್ಲೂ ಕೂಡ ಟಾಪ್ ಅಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ಸ್ ಗಳಿವೆಲ್ಲ. ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ನ್ಯೂಟ್ರಲೈಟ್ ಅನ್ನ ಇಲ್ಲಿ ನಾನು ಜೋಡಿಸಿದೀನಿ ಪ್ರಾಡಕ್ಟ್ಸ್ ಗಳನ್ನ. ವರ್ಲ್ಡ್ ನಂಬರ್ 1 ನ್ಯೂಟ್ರಲೈಟ್ 1934 ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. 83+ ಇಯರ್ಸ್ ರಿಚ್ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಈ ನ್ಯೂಟ್ರಲೈಟ್ ವರ್ಲ್ಡ್ ನಂಬರ್ 1 ವೈಟಮಿನ್ ಮಿನರಲ್ ಡಯಟರಿ ಸಪ್ಲಿಮೆಂಟ್ ಕೊಡ್ತಿರುವಂತಹ 1 ಕಂಪನಿ ಇದು.
ಅದರಲ್ಲಿ ನಮಗೆ ಬರುವಂತದ್ದು ಡೈಲಿ ಯೂಸ್ ಮಾಡ್ಲಿಕ್ಕೆ ಇರುವಂತಹ ಪ್ರೋಟೀನ್, ಮಲ್ಟಿವೈಟಮಿನ್ ಮತ್ತೆ ಫ್ಯಾಟ್, ಒಮೆಗಾ 3. ನೆಕ್ಸ್ಟ್ ನಮಗೆ ಡಿಸೀಸ್ ಬಂದಾಗ ಅದನ್ನ ನಾವು ಪೋಸ್ಟ್ಪೋನ್ ಮಾಡಿದ್ರೆ ಡಿಜನರೇಟಿವ್ ಡಿಸೀಸ್ ಅನ್ನ ರಿವರ್ಸ್ ಮಾಡ್ಲಿಕ್ಕೆ ಇರುವಂತಹ ಒಂದು ಪ್ರಾಡಕ್ಟ್ಸ್ ಗಳು. ನಾನು ಇವತ್ತಿಗೆ ಹೆಲ್ದಿ ಆಗಿದ್ದೀನಿ, ನಾಳೆ Shobha, ಏನು can you put a little more video? Okay, now it's fine. Your face is not visible. Now it's Okay, okay. okay, sir. ಇವತ್ತಿಗೆ ನಾವು ಏನೇ ಡಿಸೀಸ್ ಬಂದ್ರು ಕೂಡ ಅದನ್ನ ಏನು ರಿವರ್ಸ್ ಮಾಡ್ಲಿಕ್ಕೆ ಇರುವಂತಹ ನ್ಯೂಟ್ರಿಷನ್ ಫುಡ್ ಸಪ್ಲಿಮೆಂಟ್ ಇದು ಮೆಡಿಸನ್ ಅಲ್ಲ, ನಥಿಂಗ್ ಬಟ್ ಫುಡ್ ಇದು. ನಾವು ಆಹಾರದಲ್ಲಿ ಏನ್ ತಗೊಳ್ತೀವೋ ಅದರ ಆಹಾರದ ಅಂದ್ರೆ ನ್ಯೂಟ್ರಿಷನಲ್ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಇರುವಂತಹ ನ್ಯೂಟ್ರಿಷನಲ್ ಫುಡ್ ಸಪ್ಲಿಮೆಂಟ್ ಇವತ್ತಿಗೆ ಅಂದ್ರೆ ನಾವು ಡಯಾಬಿಟಿಸ್ ಆಗ್ಲಿ, ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ತುಂಬಾ A to Z ಅಂದ್ರೆ 26 ಆಲ್ಫಾಬೆಟ್ ಅಲ್ಲಿ 26 ಲೆಟರ್ಸ್ ಏನಿದೆ ಆ ತರದಲ್ಲಿ ಇರುವಂತ ಕಾಯಿಲೆಗಳು ಜಾಸ್ತಿ ಆಗಿದೆ ನಮಗೆ. ಆದ್ರೆ ಇದು ಕಾಯಿಲೆಗೆ ಕೊಡ್ಲಿಕ್ಕೆ ಡಾಕ್ಟರ್ಗಳಿದ್ದಾರೆ, ನಾವು ಡಾಕ್ಟರ್ ಅಲ್ಲ, ಬಟ್ ನಾವು ನ್ಯೂಟ್ರಿಷನಿಸ್ಟ್. ಹಾಗಾಗಿ ಈಸಿಯಾಗಿ ಜನರಿಗೆ ನಾವು ತಲುಪಬಹುದು. ಆರೋಗ್ಯವಂತರಾಗಿ ಇರ್ಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದು ಫುಡ್. ಆ ಫುಡ್ ಅನ್ನ ನಾವಿಲ್ಲಿ ತಲುಪಿಸ್ತಾ ಇದೀವಿ. ಜೊತೆಗೆ ನಮಗೆ ಬ್ಯೂಟಿ ಪ್ರಾಡಕ್ಟ್ಸ್, ನಾವು ಇನ್ನರ್ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ಔಟರ್ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನ ನಾವು ಹಾಕಿದಾಗ ನಾವು ಇನ್ನು ಯಂಗ್ ಲುಕ್ ಆಗಿ ನಾವು ಕಾಣ್ತೀವಿ. ಅದಕ್ಕೆ ಬರುವಂತಹ ಒಂದು ಸೂಪರ್ ಪ್ರೀಮಿಯಂ ಬ್ರ್ಯಾಂಡ್ ಅಲ್ಲಿ ಇರುವಂತಹ ಆರ್ಟಿಸ್ಟಿ ಬ್ರ್ಯಾಂಡ್ ಇದೆ. ಅದ್ರ ನೆಕ್ಸ್ಟ್ ಬರುವಂತದ್ದು ಪ್ರೀಮಿಯಂ ಬ್ರ್ಯಾಂಡ್ ಇದೆ, ಆಟಿಟ್ಯೂಡ್ ರೇಂಜ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ನಮಗೆ ಅಲ್ಲಿ ಹೋಮ್ ಕೇರ್ ಪ್ರಾಡಕ್ಟ್ಸ್ ಗಳು ಅಂದ್ರೆ ನಾವು ಇವತ್ತಿಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಒಂದು ನಮ್ಮ ಡಿಶ್ ವಾಶ್ ಆಗ್ಲಿ, ಅಂದ್ರೆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಮನೆ ತೊಳೆಯೋದು, ಇದಕ್ಕಿರುವಂತಹ ಒಂದು ಪ್ರಾಡಕ್ಟ್ಸ್ ಗಳು ಇಕೋ ಫ್ರೆಂಡ್ಲಿ, ಎಕನಾಮಿಕಲಿ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತ ಒಂದು ಪ್ರಾಡಕ್ಟ್ಸ್ ಗಳಿದೆ. ನೆಕ್ಸ್ಟ್ ನಮಗೆ ಪರ್ಸನಲ್ ಕೇರ್ ಅಲ್ಲಿ ಬರುವಂತದ್ದು, ಓರಲ್ ಕೇರ್ ಅಲ್ಲಿ ಬರುವಂತದ್ದು ಪೇಸ್ಟ್, ನೆಕ್ಸ್ಟ್ ಸೋಪ್ ಅಲ್ಲಿ ಬರುವಂತದ್ದು, ನೆಕ್ಸ್ಟ್ ಶಾಂಪು, ಹೇರ್ಗೆ ಯೂಸ್ ಮಾಡುವಂತ ಶಾಂಪು, ಕಂಡೀಷನರ್ ಇದೆ, ಮತ್ತೆ ಹೇರ್ ಫಾಲ್ ಕಂಟ್ರೋಲರ್ ಶಾಂಪು ಇದೆ. ಆನಂತರ ಬರುವಂತದ್ದು ನಾವು ಕಲರ್ ಟ್ರೀಟಿಂಗ್ ಹೇರ್ಗೂ ಕೂಡ ಬರುವಂತಹ ಒಂದು ಪ್ರಾಡಕ್ಟ್ಸ್ ಗಳಿದೆ. ನೆಕ್ಸ್ಟ್ ಹೇರ್ ಡೆನ್ಸಿಟಿನ ನಾವು ಇಂಪ್ರೂವ್ ಮಾಡ್ಲಿಕ್ಕೆ ಇರುವಂತಹ ಸ್ಕಾಲ್ಪ್ ಟಾನಿಕ್ ಇದೆ. ನೆಕ್ಸ್ಟ್ ನಮಗೆ ಒಂದು ಮೆನ್ಸ್ ಗ್ರೂಮಿಂಗ್ ಪ್ರಾಡಕ್ಟ್ಸ್ ಗಳು ಕೂಡ ಇದೆ. ನೆಕ್ಸ್ಟ್ ನಮಗೆ ಬರುವಂತದ್ದು ಹೈ ಟಿಕೆಟ್ ಪ್ರಾಡಕ್ಟ್ಸ್ ಗಳು, ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್ ಇರುವಂತದ್ದು ಕುಕ್ವೇರ್ ಅಂತ ಹೇಳ್ತೇವೆ. ಆ ಕುಕ್ವೇರ್ ಅಲ್ಲಿ ನಮಗೆ ನಾನು ಇಲ್ಲೇ ತೋರಿಸ್ತೇನೆ. ಆಕ್ಚುಲಿ ನಾನು ಈ ಕುಕ್ವೇರ್ ಬಂದು ನಮಗೆ ಇವತ್ತಿಗೆ ನಾವು ಅಡಿಗೆ ಮಾಡ್ಲಿಕ್ಕೆ ಒಂದು ನಾವು ಕುಕ್ಕರ್ ಅನ್ನ ಬಳಸ್ತಾ ಇದೀವಿ. ನಾವು ಅದನ್ನ ಅಬ್ಸರ್ವ್ ಮಾಡಿದೀವ ಇಲ್ಲ ಅಂತ ಗೊತ್ತಿಲ್ಲ. ಆ ಕುಕ್ಕರ್ ಅನ್ನ ಬಳಸಿದಾಗ ಅದರ ಒಳಗಡೆ ಒಂದು ಕಪ್ಪು ಕಲರ್ ಬರುತ್ತೆ. ಇವತ್ತು ನೋಡಿಲ್ಲ ಅಂದ್ರೆ ಇವತ್ತು ಅಬ್ಸರ್ವ್ ಮಾಡಿ ಇಲ್ಲಿ ಅಟೆಂಡ್ ಮಾಡಿರೋರು ಕೂಡ ಆ ಕಪ್ಪು ಕಲರ್ ಏನಿರುತ್ತೆ ಅದು ಬಂದು ಕಾರ್ಸಿನಿಕ್ ಜೆನಿಕ್, ಕ್ಯಾನ್ಸರ್ ಹಾನಿಕಾರಕ ಅಂಶ. ಅಂದ್ರೆ ಅದನ್ನ ನಾವು ಪದಾರ್ಥ ಬೇಯಿಸಿ ಅದ್ರ ಜೊತೆಗೆ ನಾವು ಸೇವನೆ ಮಾಡ್ತಾ ಇದೀವಿ. ಬಟ್ ನಾವು ಉಪಯೋಗಿಸ್ಬೇಕಾಗಿರೋದು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಅನ್ನ ನಾವು ಉಪಯೋಗಿಸ್ಬೇಕು. ಅದು 18x18 ಗೇಜ್ ಅಲ್ಲಿ ಇರುವಂತಹ ಒಂದು ಕ್ವಾಲಿಟಿ ಸ್ಟೀಲು. ಇದು ಕುಕ್ಕರ್ ತರ ವಿಜಲ್ ಹಾಕಲ್ಲ. ಇದು 2 ಪೇಟೆಂಟ್ ಅನ್ನ ಪಡ್ಕೊಂಡಿದೆ, ವೈಟಲಾಕ್ ಅಂಡ್ ಆಪ್ಟಿಟೆಮ್ ಅಂತ ಹೇಳಿ. ವೈಟಲಾಕ್ ಮೀನ್ಸ್ ನಮ್ಮ ನಾವು ಪದಾರ್ಥ ಏನ್ ಬೇಯಿಸಿರ್ತೀವಿ ಅದ್ರದ್ದು ನ್ಯೂಟ್ರಿಷನ್ ಎಸ್ಕೇಪ್ ಆಗಲ್ಲ, ನ್ಯೂಟ್ರಿಷನ್ ಹಾಗೆ ಹಿಡಿದಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಆಪ್ಟಿಟೆಮ್ ಮೀನ್ಸ್ ನಮ್ಮ ಇದರಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ಗೆ ನಾವು ಫ್ಲೇಮ್ ಗ್ಯಾಸ್ ಅಲ್ಲಿ ನಾವು ಮೀಡಿಯಂ ಇಂದ ಲೋ ಫ್ಲೇಮಿಗೆ ತಂದು ನಾವು ಅಡಿಗೆ ಮಾಡುವಂತದ್ದು. ಆ ಫ್ಲೇಮ್ ಇಲ್ಲಿಗೆ ನಾವು ಕೊಟ್ಟಾಗ ಅದು ಏನಾಗುತ್ತೆ, ಈವನ್ ಆಗಿ ಎಲ್ಲಾ ಕಡೆಗೂ ಕೂಡ ಸ್ಪ್ರೆಡ್ ಆಗಿ ನಾವು ಅನ್ನ ಮಾಡಿದಾಗ ಕೂಡ ಈವನ್ ಆಗಿ ಕುಕ್ ಆಗುತ್ತೆ. ಇದರಿಂದ ನಾವು ನಮ್ಮ ಆಯಿಲ್ ವಿತೌಟ್ ಆಯಿಲ್ ಅಥವಾ ವಿತ್ ಆಯಿಲ್, ನಮ್ಗೆ ಆಯಿಲ್ ಜಾಸ್ತಿ ತಿನ್ಬಾರ್ದು. ನಾವು ಇವತ್ತಿಗೆ ಒಮೆಗಾ 6 ಅನ್ನೋ ಆಯಿಲ್ ಅನ್ನ ನಾವು ಜಾಸ್ತಿ ತಗೊಳ್ತಾ ಇದೀವಿ. ಬಟ್ ನಮಗೆ ಆಯಿಲ್ ಪ್ರಮಾಣನ ಕಡಿಮೆ ಮಾಡಿ ವಿತ್ ಆಯಿಲ್ ವಿತೌಟ್ ಆಯಿಲ್ ನಾವು ಉಪ್ಪಿಟ್ಟು ಮಾಡ್ಬೋದು, ಬಾತ್ ಕೂಡ ಮಾಡಬಹುದು. ಇದು ನಾವು ಈ ಒಂದು ಕುಕ್ವೇರ್ ಲಾಂಚ್ ಆದಲ್ಲಿಂದ ನಾವು ತಗೊಂಡು ಯೂಸ್ ಮಾಡ್ತಾ ಇದೀವಿ. ಇದರಿಂದ ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾವು ಏನು ತರಕಾರಿಗಳನ್ನೆಲ್ಲ ಬೇಯಿಸ್ತೀವಿ ಅದರದ್ದು ಕಲರ್ ಏನಿರುತ್ತೋ ಹಾಗೆ ಉಳ್ಕೊಳ್ಳುತ್ತೆ ಅದು. ಮತ್ತೆ ಕಡಿಮೆ ನೀರು ಕೂಡ ಅಷ್ಟೇ. ಒಂದು ಎಗ್ ಅನ್ನ ಬಾಯ್ಲ್ ಮಾಡಿದ್ರೆ ಕೂಡ ನಮಗೆ 8 ಮಿನಿಟ್ಸ್ ಅಲ್ಲಿ ಅದು ಎಗ್ ಬಾಯ್ಲ್ ಆಗುತ್ತೆ. ಜಸ್ಟ್ 1 2 to 3 ಟೀ ಸ್ಪೂನ್ ಅಷ್ಟು ವಾಟರ್ ಹಾಕಿ ನಾವು ಎಗ್ ಅನ್ನ ಬಾಯ್ಲ್ ಮಾಡಬಹುದು. ಆ ತರದ ಒಂದು ಕುಕ್ವೇರ್ ನಮ್ಮಲ್ಲಿ ಇದೆ. ಇದು ವಿಷನ್ ಹಾಕಲ್ಲ. ಈ ಒಂದು ಕ್ಯಾಪ್ ಏನ್ ಬರುತ್ತೆ ಲಾಕಿಂಗ್ ಸಿಸ್ಟಮ್ ಆಗುತ್ತೆ. ನಾವು ಕುಕ್ ಮಾಡುವಾಗ ಅದು ಲಾಕ್ ಆಗುತ್ತೆ, ಟೈಟ್ ಆಗುತ್ತೆ. ಅದು ವೈಟಲ್ ಲಾಕ್ ಅಂತ ಹೇಳ್ತಾರೆ. ಅದು ನ್ಯೂಟ್ರಿಷನಲ್ ಹೊರಗೆ ಹೋಗೋದಾಗೆ ನಮಗೆ ಸೇವ್ ಮಾಡುತ್ತೆ. ಜೊತೆಗೆ 30 years ಗ್ಯಾರಂಟಿ ಇರುವಂತ ಈ ಒಂದು ಕುಕ್ವೇರ್ ಇದು ಆಕ್ಚುಲಿ. ನೆಕ್ಸ್ಟ್ ಬರುವಂತದ್ದು ಕುಕ್ವೇರ್ ಒಂದೇ ಅಲ್ಲ, ನಮ್ಗೆ ಇವತ್ತಿಗೆ ಬ್ರೀತಿಂಗಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ರಿಗೂ ಕೂಡ. ಇವತ್ತಿನ ವೈರಸ್ಗಳು ಯಾವ ತರ ನಮ್ಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಅದಕ್ಕಿರುವಂತಹ ಒಂದು ಸಿಸ್ಟಮ್ ಇದರಲ್ಲಿದೆ. ಏರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಇದನ್ನ. ವರ್ಲ್ಡ್ ಅಲ್ಲಿ ನಂಬರ್ 1 ಆಗಿರುವಂತಹ ಒಂದು ಏರ್ ಪ್ಯೂರಿಫೈಯರ್ ಇದು ಬಂದು ನಮಗೆ 3 years ಗ್ಯಾರಂಟಿ ಇರುವಂತದ್ದು. ಇದು ನಮಗೆ
300 more than 300 pathogens, virus, ಬ್ಯಾಕ್ಟೀರಿಯಾನ ಕ್ಯಾಪ್ಚರ್ ಮಾಡಿ ಈಸಿ ಬ್ರೀತಿಂಗ್ ಟೆಕ್ನಾಲಜಿ ಇದು. UK ಅಲರ್ಜಿ ಟೆಸ್ಟಿಂಗ್ ಆಗಿದೆ. ಟೈಪ್ ಆಫ್ ಕೊರೋನಾ ವೈರಸ್ ಅಂಡ್ ನಿಫಾ ವೈರಸ್ ಅನ್ನು ಕೂಡ ಕ್ಯಾಪ್ಚರ್ ಮಾಡಿ ನಮಗೆ ಹೆಲ್ತ್ ಬೆನಿಫಿಟ್ ಅನ್ನ ಕೊಡುತ್ತೆ. ಇವತ್ತಿಗೆ ಆಸ್ತಮಾ, ಅಲರ್ಜಿ, ಡಯಾಬಿಟೀಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಅದು ನಮಗೆ ಆ ಒಂದು ಡಿಸೀಸ್ ಇರೋರಿಗೆ ನಾವು ನೈಟ್ ಮಲಗಿದಾಗ ತುಂಬಾ ಫೀಲ್ ಅಂದ್ರೆ ಫೆದರ್ ಫೀಲ್ ಆಗೋ ತರ ಒಂದು ಸ್ಲೀಪಿಂಗ್ ಕೂಡ ನಮಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಈ ತರದ ಒಂದು ಸಿಸ್ಟಮ್ ಅನ್ನ ನಾವು ಕೂಡ ಬಳಸ್ತಾ ಇದೀವಿ ಇಲ್ಲಿ. ನೆಕ್ಸ್ಟ್ ಬರುವಂತದ್ದು ಕಾರ್ ಡ್ರೈವ್ ಅಂತ ಹೇಳ್ತಾರೆ. ಕಾರ್ ಡ್ರೈವ್ ಇವತ್ತಿಗೆ ಎಲ್ಲರೂ ಕೂಡ ಕಾರ್ ಸೇಫ್ ಅಂತ ನಾವು ಅನ್ಕೊಂಡಿದೀವಿ. ಕಾರು ಸೇಫ್ ಅಲ್ಲ ಇವತ್ತಿಗೆ. ನಾವು ಫ್ಯಾಮಿಲಿ ಎಲ್ಲ ಹೋಗ್ಬೋದು, ಟ್ರಿಪ್ ಹೋಗ್ಬೋದು, ಆತರ ಎಲ್ಲ ನಾವು ಮನ್ಸಲ್ಲಿ ಅನ್ಕೊಂಡು ಫ್ಯಾಮಿಲಿ ಟ್ರಿಪ್ ಆತರ ಎಲ್ಲ ಫ್ಯಾಮಿಲಿಯವರು ಹೋಗ್ತಾ ಇರ್ತೀವಿ. ಬಟ್ ಏನಂತಂದ್ರೆ ಇವತ್ತಿನ ಪೊಲ್ಯೂಟೆಡ್ ಸಿಟಿ ಡೆಲ್ಲಿನಲ್ಲೂ ಪುನಃ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಗೊತ್ತಿರ್ಬೋದಲ್ವಾ ಎಷ್ಟು ಪೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ನಮ್ಮ ಬೆಂಗಳೂರಾಗ್ಲಿ ನಮ್ಮ ಮೈಸೂರಾಗ್ಲಿ ಕೂಡ ಸೇಫ್ ಅಲ್ಲ. ಬಟ್ ಏನಂತಂದ್ರೆ ಆ ಕಾರ್ ಒಳಗಡೆ ಇರುವಂತಹ ಒಂದು ಆ AC ಏನ್ ಆನ್ ಮಾಡ್ಕೊಂಡಿರ್ತೀವಿ, ಆ AC ನಲ್ಲಿ ಬರುವಂತಹ ಆ ಪೊಲ್ಯೂಷನ್ ಏನಿರ್ಬೋದು, ಮತ್ತೆ ನಾವು ಬ್ರೀತ್ ಮಾಡಿದಾಗ ಅದ್ರೊಳಗೆ ಸುತ್ತಾ ಇರುತ್ತೆ. ನಾವು ಬ್ರೀತ್ ಮಾಡಿದ್ದೆ ಏರ್ ಸುತ್ತಾ ಇರುತ್ತೆ, ಅದನ್ನ ನಾವು ಬ್ರೀತ್ ಮಾಡ್ತಾ ಇರ್ತೀವಿ. ಜೊತೆಗೆ ಕಾರದು ಆಕ್ಸೆಸರಿಯಿಂದ ಬರುವಂತದ್ದಾಗ್ಲಿ, ಅಥವಾ ನಾವು ಕಾರುಗಳಲ್ಲಿ ಪೆಟ್ಸ್ ಅನ್ನ ಕರ್ಕೊಂಡು ಹೋದಾಗ ಅದರಲ್ಲಿ ಇರುವಂತಹ ಫರ್ ಆಗ್ಲಿ, ನಾವು ಫುಡ್ ಅನ್ನ ಅದರೊಳಗೆ ಕುತ್ಕೊಂಡು ತಿಂತೀವಿ, ಅದರ ಸ್ಮೆಲ್ ಅದೆಲ್ಲದನ್ನು ಕೂಡ ಏನ್ ಮಾಡುತ್ತೆ ಅಂದ್ರೆ ಕ್ಯಾಪ್ಚರ್ ಮಾಡಿ ನಮಗೆ ಒಂದು ಫ್ರೆಶ್ ಏರ್ ಅನ್ನ ನಮಗೆ ಕೊಡುತ್ತೆ. ಇವತ್ತಿಗೆ ಕಾರ್ನ ಒಂದು ಹೈ ಟಿಕೆಟ್ ಅಂದ್ರೆ ಕಾರನ್ನೆಲ್ಲ ನಾವು ತಗೊಳ್ತೀವಿ, ರೇಂಜ್ ರೋವರ್ ಆಗ್ಲಿ ಪ್ರತಿಯೊಂದನ್ನು. ಆದ್ರೆ ಅದರಲ್ಲಿ ಇನ್ಬಿಲ್ಟ್ ಇದೆ. ಇನ್ಬಿಲ್ಟ್ ಅಲ್ಲಿ ಟೆಕ್ನಾಲಜಿ ಏನಂತಂದ್ರೆ ಕಾರ್ ಒಳಗಡೆ ಇರುವಂತಹ ಪೊಲ್ಯೂಷನ್ ಅನ್ನ ಕಂಪ್ಲೀಟ್ ಹೊರಗೆ ಹಾಕಿ, ಹೊರಗಡೆ ಇರುವಂತಹ ಪೊಲ್ಯೂಷನ್ ಅನ್ನ ಒಳಗೆ ತಗೊಂಡ್ಬರುತ್ತೆ. ಆ ಏರ್ ಅನ್ನ ಒಳಗೆ ತಗೊಂಡ್ಬರುತ್ತೆ. ಅದು ಆ ಏರ್ ಜೊತೆಗೆ ಏನಾಗುತ್ತದೆ, ಪೊಲ್ಯೂಟೆಡ್ ಏರ್ನು ಕೂಡ ಒಳಗೆ ತಗೊಂಡ್ ಬರುತ್ತೆ. ಅದನ್ನ ಟ್ರೀಟ್ ಮಾಡೋದಿಲ್ಲ ಅದು. ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು. ನಾನು ಇದು ತಗೊಳ್ತಾ ಇದ್ದೀನಿ, ಬೆನ್ಸ್ ತಗೋತಾ ಇದ್ದೀನಿ, ಈ ತರ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಬಟ್ ಅದರಲ್ಲಿ ಇನ್ಬಿಲ್ಟ್ ಇದೆ. ಇನ್ಬಿಲ್ಟ್ ಬೆನಿಫಿಟ್ ಏನಂದ್ರೆ ಅದು. ಆದ್ರೆ ಇದು ಏನ್ ಮಾಡುತ್ತೆ ಅಂತಂದ್ರೆ ಏರ್ ಅನ್ನ ಟ್ರೀಟ್ ಮಾಡಿ ನಮಗೆ ಬ್ರೀತಿಂಗಿಗೆ ಈಸಿ ಮಾಡುತ್ತೆ. ಹಾಗಾಗಿ ನಾವು ಈ ಒಂದು ಕಾರ್ ಡ್ರೈವ್ ಅನ್ನ ಯೂಸ್ ಮಾಡೋದ್ರಿಂದ ಸೇಫ್ ಆಗಿ ನಾವು ಕಾರಲ್ಲಿ ಹೋಗ್ಬೋದು. ಹಾಗಾದ್ರೆ ಇದೆಷ್ಟು ಪ್ರಾಡಕ್ಟ್ಸ್ ಗಳು ಇವತ್ತಿಗೆ 180+ ಪ್ರಾಡಕ್ಟ್ಸ್ ಗಳಿದೆ. ಅದು ಎಲ್ಲದಲ್ಲೂ ಕೂಡ ನಾವು ಇವತ್ತಿಗೆ ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನೇ ನಾನು ಇವತ್ತು ಹೈಲೈಟ್ ಮಾಡಿರುವಂತದ್ದು. ಹಾಗಾದ್ರೆ ಒಂದು ಪ್ರಾಡಕ್ಟ್ ಅನ್ನ ನಾನು ಡೆಮೋ ತೋರಿಸ್ತೇನೆ. ಹೋಮ್ ಕೇರ್ ಅಂತ ಹೇಳಿದೆ ನಾನು. ಇವತ್ತಿಗೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಗಳು ಇದರಲ್ಲಿ ಬರುವಂತದ್ದು ಬಟ್ಟೆ ವಾಶದು, ಪಾತ್ರೆ ತೊಳೆಯುವಂತದ್ದು, ಡಿಶ್ ವಾಶ್ ಅಂಡ್ LOC ಅಂತ ಹೇಳ್ತಾರೆ. ಇನ್ನು ಇದೆ ಕಾರ್ ವಾಶ್ ಇದೆ, ಕಾರ್ ಪಾಲಿಶ್ ಇದೆ ಅಂಡ್ ಝೂಮ್. ಇದೆಲ್ಲನೂ ಕೂಡ ಏನಂತಂದ್ರೆ ನಮಗೆ ಲೈಫ್ ಲಾಂಗ್ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಗಳು. ಇದಕ್ಕೆ ಇದಿಲ್ಲ, ಎಕ್ಸ್ಪೈರಿ ಇಲ್ಲ. ಈ ನಮ್ಮ ಎಲ್ಲಾ ಪ್ರಾಡಕ್ಟ್ ಗಳದ್ದು ಬೆನಿಫಿಟ್ ಏನು ಅಂತಂದ್ರೆ 30 days 30% ಆಫ್ ದ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ ನಮಗೆ ರಿಟರ್ನ್ ಮಾಡಿದ್ರೆ ಕಂಪನಿಗೆ ಟ್ಯಾಕ್ಸ್ ಹಿಡಿದು ನಮ್ಮ ಮನಿಯನ್ನ ನಮಗೆ ವಾಪಸ್ ಕೊಡುತ್ತೆ. ಆ ತರದ ಒಂದು 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರುವಂತಹ ಪ್ರಾಡಕ್ಟ್ಸ್ ಗಳು. ಅದರಲ್ಲಿ ಈ ಒಂದು ಹೋಮ್ ಕೇರ್ ಅಲ್ಲಿ ಬರುವಂತಹ ಒಂದು ಪ್ರಾಡಕ್ಟ್ ಅನ್ನ ಡೆಮೋ ತೋರಿಸೋದಾದ್ರೆ, ಇವತ್ತಿಗೆ ಬಟ್ಟೆ ವಾಶಿಗೆ ನಮಗೆ ನಮ್ಮ ಮನೆಯಲ್ಲಿ, ನೀವು ಇಲ್ಲಿ ಕುಳಿತಿರೋರು ನೀವೇ ಯೋಚನೆ ಮಾಡಿ, ಇವತ್ತಿಗೆ ನಿಮ್ಮ ಮನೆಗೆ ಎಷ್ಟು ಪ್ರಾಡಕ್ಟ್ ಗಳನ್ನ ಬಟ್ಟೆ ವಾಶ್ಗೋಸ್ಕರ ತರ್ತೀರಾ ಅಂತ ಹೇಳ್ಬಿಟ್ಟು. ಬಟ್ಟೆ ವಾಶಿಗೆ ನಾವು ಸೋಪನ್ನ ಯೂಸ್ ಮಾಡ್ತೀವಿ, ಆಮೇಲೆ ಪೌಡರ್ ಯೂಸ್ ಮಾಡ್ತೀವಿ, ಕಂಫರ್ಟ್, ಸಾಫ್ಟ್ನರ್ ಅಂಡ್ ಬ್ಲೂ ಕೂಡ ನಾವು ಬಳಸ್ತೀವಿ ನಾವು. ಅದಷ್ಟರ ಬದಲಾಗಿ ಈಗ ನಾವು ಇಲ್ಲಿ ಹೇಳುವಂತ ಆಂಬೆ SA8 ಅನ್ನೋ ಒಂದು ಪ್ರಾಡಕ್ಟ್ ಓನ್ಲಿ ಲಿಕ್ವಿಡ್ ಅನ್ನ ನಾವು ಬಳಸೋದ್ರಿಂದ ನಮಗೆ ಬಟ್ಟೆನ ಕ್ಲೀನ್ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ, ಟ್ರೀಟ್ ಮಾಡುತ್ತೆ, ಬ್ರೈಟನ್ ಕೂಡ 4 ಕೆಲಸ ಒಂದೇ ಮಾಡುತ್ತೆ. ಎಕ್ಸ್ ಬ್ರ್ಯಾಂಡೆಡ್ ಅಲ್ಲಿ ನಾವು ಬೇಕಾದಷ್ಟು ಪ್ರಾಡಕ್ಟ್ ತರ ಬದಲು ಒಂದು ಲಿಕ್ವಿಡ್ ಅಲ್ಲಿ ನಾವು ಅಷ್ಟು ಕೆಲಸನ ನಾವು ಮಾಡ್ಕೋಬಹುದು. ಇದರ ಬೆನಿಫಿಟ್ ಫೀಚರ್ಸ್ ಹೇಳೋದಾದ್ರೆ, ಇದರಲ್ಲಿ ಒಂದು ಲೋಗೋ ಇದೆ ನೋಡಿ. ಇದು ಬಂದು ನಮಗೆ ಬಯೋಕ್ವೆಸ್ಟ್ ಅಂತ ಹೇಳ್ತಾರೆ. ಬಯೋಕ್ವೆಸ್ಟ್ ಮೀನ್ಸ್ ಇದು ಗವರ್ಮೆಂಟ್ 3 ನಾರ್ಮ್ಸ್ ಅನ್ನ ಫಾಲೋ ಮಾಡ್ತಾ ಇದೆ, ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದೆ. ಆ ರೂಲ್ಸ್ ಫಾಲೋ ಮಾಡ್ತಿರುವಂತ ಒಂದ್ ಕಂಪನಿ ಅಂದ್ರೆ ಆಂಬೆ ಅಂತ ಡೈರೆಕ್ಟ್ ಆಗಿ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಇದು ಹೈಲಿ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್. ಇದ್ರೊಳಗೆ ಇರುವಂತಹ ಲಿಕ್ವಿಡ್ ತುಂಬಾ ಕಾನ್ಸಂಟ್ರೇಟೆಡ್ ಆಗಿರುವಂತದ್ದು. ಇದು ಮತ್ತೆ ಬಯೋಡಿಗ್ರೇಡಬಲ್ ಅಂದ್ರೆ ಈ ಔಟರ್ ಪಾರ್ಟ್ ಆಗ್ಲಿ, ಇದರೊಳಗಿರೋ ಲಿಕ್ವಿಡ್ ಅನ್ನಾಗ್ಲಿ ನಾವು ಪರಿಸರಕ್ಕೆ ಹಾಕಿದಾಗ ನಮಗೆ ಯಾವುದೇ ತರದ ತೊಂದರೆ ಆಗಲ್ಲ. ಇಕೋ ಫ್ರೆಂಡ್ಲಿ, ನೆಕ್ಸ್ಟ್ ಇಕನಾಮಿಕಲಿ ಸೇವ್ ಅಂಡ್ ಎಫೆಕ್ಟಿವ್. ನೆಕ್ಸ್ಟ್ ನಮಗೆ ಡರ್ಮಟಾಲಜಿಕಲ್ ಟೆಸ್ಟೆಡ್, ನಮ್ಮ ಕೈಗೆ ಯಾವುದೇ ತರದ ತೊಂದರೆ ಕೊಡೋದಿಲ್ಲ, ಚರ್ಮ ಪರೀಕ್ಷೆಗೆ ಒಳಪಟ್ಟಿರುವಂತಹ ಒಂದು ಪ್ರಾಡಕ್ಟ್. ಹಾಗಾದ್ರೆ ನಾನು ಈ ಒಂದು ಪ್ರಾಡಕ್ಟ್ ಅನ್ನ EEE ಅವಾರ್ಡ್ ತಗೊಂಡಿರುವಂತ ಪ್ರಾಡಕ್ಟ್ ಅನ್ನ ಏನ್ ಎಫೆಕ್ಟಿವ್, ಇಕೋ ಫ್ರೆಂಡ್ಲಿ, ಎಕನಾಮಿಕಲಿ ಸೇವ್ ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದು ಸ್ಮಾಲ್ ಡೆಮೋ ತೋರಿಸ್ಕೊಡ್ತೇನೆ. ಈಗ 2 ಜಾರನ್ನು ತಗೊಂಡಿದ್ದೀನಿ ನಾನು. ಈ ಜಾರಿಗೆ ನಾನು ವಾಟರ್ನ ಹಾಕ್ತೇನೆ. ನೋಡಿ,
2ಕ್ಕೆ ನಾನು ವಾಟರ್ನ ಹಾಕಿದ್ದೀನಿ. ಇದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂತ ಎಕ್ಸ್ ಬ್ರಾಂಡೆಡ್ ಪ್ರಾಡಕ್ಟ್ ಅನ್ನ ನಾನು ಹಾಕ್ತೀನಿ. ಎಕ್ಸ್ ಬ್ರಾಂಡೆಡ್ ನೀವು ಏನು ಬಳಸ್ತಾ ಇದ್ದೀರಾ ಪೌಡರ್, ಅದನ್ನ ನೀವು ಒಂದು ಜಾರಿಗೆ ನೀವು ನಿಮ್ಮ ಮನೆಯಲ್ಲೇ ಹಾಕಿ ನೋಡಿ, ಪ್ರಯತ್ನ ಮಾಡಿ. ಒಂದಕ್ಕೆ ಎಕ್ಸ್ ಬ್ರಾಂಡೆಡ್ ಹಾಕಿದ್ದೇನೆ, ಇನ್ನೊಂದಕ್ಕೆ ಆಂಬೆ ಲಿಕ್ವಿಡ್ ಅನ್ನ ಹಾಕ್ತೀನಿ ನಾನು. ಇದು ಲಿಕ್ವಿಡ್ ಬಂದು ಏನು ಹೇಗೆ ಉಪಯೋಗಿಸೋದು ಅಂದ್ರೆ 1 ಲೀಟರ್ಗೆ 1 ml ಅನ್ನ ನಾವು ಬಳಸ್ತೀವಿ ಅಷ್ಟೇ. ಮೆಜರ್ಮೆಂಟ್ ಕ್ಯಾಪ್ ಇರುತ್ತೆ, 4 ಮೆಜರ್ಮೆಂಟ್ ಕ್ಯಾಪ್ ಅಲ್ಲಿ ನಾವು ಬಳಸ್ಕೋಬೇಕು. ನೋಡಿ ಲಿಕ್ವಿಡ್ ಅನ್ನ ಹಾಕ್ತಾ ಇದ್ದೀನಿ. ಈಗ ನೋಡಿ ಯಾವುದರಲ್ಲಿ ಎಷ್ಟು ನೊರೆ ಇದೆ ಅಂದ್ರೆ ಫೋಮ್ ಜಾಸ್ತಿ ಇದೆ ಅಂದ್ರೆ ಎಕ್ಸ್ ಬ್ರಾಂಡೆಡ್ ಅಲ್ಲಿ ನೊರೆ ಜಾಸ್ತಿ ಇದೆ. ಇದು ಏನಾಗುತ್ತೆ ಅಂತಂದ್ರೆ ನಾವು ಬಳಸುವಂತಹ ವಾಟರ್ ನೀರು ಜಾಸ್ತಿ ಖರ್ಚಾಗತ್ತೆ. ಇದರಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಬಳಸ್ತಿರೋರು, ನೀರ್ ಜಾಸ್ತಿ ಖರ್ಚಾಗತ್ತೆ. ಜೊತೆಗೆ ಇದ್ರ ನೊರೆ ತೆಗಿಬೇಕಂದ್ರೆ ಟೈಮು ಕೂಡ ಖರ್ಚಾಗತ್ತೆ ಜಾಸ್ತಿ, ಜೊತೆಗೆ ನಮ್ಮ ಹಣವು ಕೂಡ ನಾವು ಕಳ್ಕೊಳ್ತಾ ಇರ್ತೀವಿ. ಆದ್ರೆ ಇಲ್ಲಿ ಆಂಬೆನ್ ಅಲ್ಲಿ ಇರುವಂತದ್ದು ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಏನಾಗುತ್ತೆ ಅಂದ್ರೆ ಕಡಿಮೆ ನೊರೆ, ಇದರಿಂದ ನಮ್ಮ ವಾಟರ್ ಸೇವ್ ಆಗುತ್ತೆ, ನಮ್ಮ ಎನರ್ಜಿ ಸೇವ್ ಆಗುತ್ತೆ, ನಮ್ಮ ಮನಿ ಕೂಡ ಸೇವ್ ಆಗುತ್ತೆ. ಇದರಲ್ಲಿ ಇರುವಂತಹ ಪಾರ್ಟಿಕಲ್ಸ್ ಗಳು ಹಾಗೆ ಉಳ್ಕೊಂಡಿದೆ. ಇದು ಒಂದು ಗಟ್ಟಿಯಾಗಿರೋದ್ರಿಂದ ಕರಗೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದರೆ ವಾಷಿಂಗ್ ಮಿಷಿನ್ ಹಾಕಿ ನಾವು ವಾಶ್ ಮಾಡಿದ್ಮೇಲೆ ಬಟ್ಟೆಲೆಲ್ಲ ಹಾಗೆ ಉಳ್ಕೊಂಡಿರುತ್ತೆ ಇದು ಅಂತ ಹೇಳ್ತಾರೆ. ಇದು ನಮ್ಗೆ ಹೆಲ್ತ್ ಅಲ್ಲಿ ಕೂಡ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಹೆಲ್ತಿಗೂ ತೊಂದರೆ ಆಗುತ್ತೆ. ಹೇಗೆ ಹೆಲ್ತಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ಇದರಲ್ಲಿ ಇರುವಂತಹ ಆ ಪೌಡರ್ ಫಾರ್ಮೆಟ್ ಹೇಗಿರುತ್ತೆ ಅಂತ ನೋಡೋಣ. ಇವೆರಡರಲ್ಲಿ ಹೇಗೆ ನಮಗೆ ಇಕೋ ಫ್ರೆಂಡ್ಲಿ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಮನೆಯಲ್ಲಿ ಬಳಸುವಂತಹ ಅರಿಶಿನ ಪುಡಿನ ನಾನು ಇವತ್ತಿಗೆ ಹಾಕಿ ತೋರಿಸ್ತೇನೆ. ಟರ್ಮರಿಕ್ ಅರಿಶಿನ ಹಾಕ್ತೇನೆ ಎರಡಕ್ಕೂ. ಓಕೆ ನೋಡಿ ಹಾಕಿದ್ದೀನಿ ನಾನು. ನೊರೆ ಹಾಗೆ ಇದೆ ಅಲ್ವಾ, ಕಲರ್ ನೋಡಿ ಯಾವ್ದ್ರಲ್ಲಿ ಚೇಂಜ್ ಆಯ್ತು, ಎಕ್ಸ್ ಬ್ರಾಂಡೆಡ್ ಅಲ್ಲಿ ಚೇಂಜ್ ಆಯ್ತು. ಇದು ಹಾಗೆ ಇದೆ, ನಾವು ಅರಿಶಿನ ಏನ್ ಹಾಕಿದೀವಿ ಅದೇ ರಿಮೈನ್ ಸೇಮ್. ಓಕೆ ಇದು ಏನ್ ತೋರಿಸುತ್ತೆ ಅಂತಂದ್ರೆ ಇದು ಬಂದು ನಿಮ್ಮ ಲಿಟ್ಮಸ್ ಪೇಪರ್ ಅಲ್ಲಿ ಚೆಕ್ ಮಾಡಿ ನೋಡಿದ್ರೆ pH ವ್ಯಾಲ್ಯೂ ಅಂದ್ರೆ ಮೋರ್ ದೆನ್ 13 ಇರುತ್ತೆ. ಇದು ಅಂದ್ರೆ ಇಕೋ ಫ್ರೆಂಡ್ಲಿ ಅಲ್ಲ. ಇದರಲ್ಲಿ ಏಕೆ ಈ ಕಲರ್ ಚೇಂಜ್ ಆಯ್ತು, ರೆಡ್ ಕಲರ್ ಆಯ್ತು ಅಂದ್ರೆ ನಾವು ಮನೆಯಲ್ಲಿ ಆರತಿ ಮಾಡ್ಬೇಕಾದ್ರೆ ಸುಣ್ಣಕ್ಕೆ ಅರಿಶಿನ ಹಾಕ್ತಿವಿ. ಅರಿಶಿನ ಹಾಕಿದಾಗ ಅದು ಕೆಂಪಾಗತ್ತೆ, ಅದೇ ಇರುವಂತದ್ದು. ಅಂದ್ರೆ ಬ್ಲೀಚಿಂಗ್ ಏಜೆಂಟ್ ಇದು. ಇದು ಬಂದು ಇದರಲ್ಲಿ ಸುಣ್ಣದ ಅಂಶ ಏನಿದೆ ಇದಕ್ಕೆ ನಾವು ದುಡ್ಡು ಕೊಡ್ತಾ ಇದೀವಿ. ಇದರಲ್ಲಿ ಇರುವಂತ ರೆಸಿಡ್ಯೂಲ್ಸ್ ಹಾಗೆ ಉಳ್ಕೊಂಡಿದೆ. ಇದು ಬಟ್ಟೆ ಥ್ರೆಡ್ ಒಳಗೆ ಹೋದಾಗ ಏನಾಗುತ್ತೆ, ಆ ಥ್ರೆಡ್ ಅಲ್ಲಿ ಬಟ್ಟೆ ವಾಶ್ ಮಾಡಿದ್ರು ಕೂಡ ಥ್ರೆಡ್ ಅಲ್ಲಿ ಉಳ್ಕೊಂಡಿರುತ್ತೆ. ನಾವು ಒಣಗದ ಮೇಲೆ ನಾವು ಅದನ್ನ ವೇರ್ ಮಾಡ್ತೀವಿ. ಆ ವೇರ್ ಮಾಡಿದಾಗ ನಮ್ಮ ಸ್ವೆಟ್ ಜೊತೆಗೆ ಆ ಪೌಡರ್ ಏನಾಗುತ್ತೆ ಕನೆಕ್ಟ್ ಆಗಿ ಆ ಪೌಡರ್ ನಮ್ಮ ಸ್ಕಿನ್ ಪೋರ್ಸ್ ಒಳಗೆ ಹೋಗಿ ಇಮಿಡಿಯೇಟ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಇದು ಹೋಗೋದ್ರಿಂದ ಒಂದಿನಕ್ಕಾಗುವಂತ ಕೆಲಸ ಅಲ್ಲ, ದಿನ ಸ್ವಲ್ಪ ಹೋಗಿ ಅದು ನೆಕ್ಸ್ಟ್ ನಮಗೆ ಬೇರೆ ಬೇರೆ ತರದ ಒಂದು ಚರ್ಮ ರೋಗಕ್ಕೆ ಅಂದ್ರೆ ಸ್ಕಿನ್ ಡಿಸೀಸ್ಗೆ ಅದಕ್ಕೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದನ್ನ ನಾವು ಗಿಡಗಳಿಗೆ ಅಂದ್ರೆ ಪರಿಸರಕ್ಕೆ ಹಾಕಿದಾಗ ಪರಿಸರಕ್ಕೆ ಇದು ಗಿಡ ಸುಟ್ಟೋಗುತ್ತೆ. ಗಿಡಕ್ಕೆ ಹಾಕಿ ಚೆಕ್ ಮಾಡಿದ್ರೆ ಗಿಡ ಸುಟ್ಟೋಗುತ್ತೆ. ಬಟ್ ಇಲ್ಲಿ ಆಂಬೆನ್ ಅಲ್ಲಿ ಇರುವಂತ ಈ ಒಂದು ಲಿಕ್ವಿಡ್ ನೋಡಿ, ನೀರು ಎಷ್ಟು ಶುದ್ಧವಾಗಿದೆ ಅಷ್ಟು ಶುದ್ಧವಾಗಿರುವಂತ ಒಂದು ಪ್ರಾಡಕ್ಟ್. ಇದನ್ನ ನಾವು ಗಿಡಕ್ಕೆ ಹಾಕಿದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ಇಕೋ ಫ್ರೆಂಡ್ಲಿ ಆಗಿದೆ. ಒಂದು ಅನ್ನ ನಾನು ಇವತ್ತಿಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ನೆಕ್ಸ್ಟ್ ಬರುವಂತದ್ದು ಇದು ಒಂದು, ಈಗ ಬಟ್ಟೆನಲ್ಲಿ ಸಾಮಾನ್ಯವಾಗಿ ಕಾಲರ್ ಕಫ್ ಅಲ್ಲಿ ಇರುವಂತ ಕೊಳೆ ಅಥವಾ ಅವತ್ತಿಗೆ ನಾವು ಈಗ ಸಾಂಬಾರ್ ಚೆಲ್ಲಿ ಇರ್ತೀವಿ ಅಥವಾ ಲಿಪ್ಸ್ಟಿಕ್ ಕಲೆನೋ ಟೀ ಕಲೆನೋ ಅದನ್ನೆಲ್ಲ ನಾವು ಕ್ಲೀನ್ ಆಗಿ ಹೇಗೆ ತೆಗೆಯೋದು ಅಂದ್ರೆ, ಮತ್ತೆ ಇಂಕ್ ಕಲೆನೂ ಕೂಡ ನಾವು ಎಷ್ಟು ಕ್ಲೀನ್ ಆಗಿ ತೆಗೆಯೋದಕ್ಕೆ. ಈಗ ನೋಡಿ ವೈಟ್ ಬಟ್ಟೆ ಇದೆ, ಈ ವೈಟ್ ಬಟ್ಟೆ ಮೇಲೆ ನಾನು ಇಂಕ್ ಕಲೆ ಒಂದು ನೇಮ್ ಅನ್ನ ಬರಿತೀನಿ ನಾನು. ಅಲ್ಲಿ ಬರ್ದಾಗ ಏನಾಗುತ್ತೆ, ಆ ಇಂಕ್ ಮೇಲೆ ನಾನು ಆ ಲಿಕ್ವಿಡ್ ಅನ್ನ ಅಪ್ಲೈ ಮಾಡಿ ಹೇಗೆ ಟ್ರೀಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೇನೆ. ಇಲ್ಲಿ ನನ್ನ ಹೆಸರು ಶೋಭಾ ಅಂತಿದೆ ನೋಡಿ, ಇಂಕ್ ಅಲ್ಲಿ ಬರೀತಾ ಇದ್ದೀನಿ. ಓಕೆ ಇಲ್ಲಿ ಬರ್ದಿದ್ದೀನಿ ಇಂಕ್ ಅಲ್ಲಿ. ಈಗ ನಾನು ಇದನ್ನ ಕ್ಲೀನ್ ಆಗಿ ಹೇಗೆ ತೆಗೆಯೋಣ. ಲಿಕ್ವಿಡ್ ಅನ್ನ ಇದರ ಮೇಲೆ ಅಪ್ಲೈ ಮಾಡ್ತೀನಿ ನಾನು. ಓಕೆನಾ, ಕಲರ್ ನೋಡಿ ಅದು ಇಂಕದ ಕಲೆ ಹಾಗೆ ಎಲ್ಲ ಬಿಟ್ಕೊಳ್ತಾ ಇದೆ ಡೈರೆಕ್ಟ್ ಆಗಿ. ನಾನು ಇವಾಗ ಇದಕ್ಕೆ ವಾಟರ್ ಹಾಕಿ ವಾಶ್ ಮಾಡ್ತೀನಿ ನಾನು. ಈಸಿ ಕೆಲಸ, ತುಂಬಾ ಈಸಿಯಾಗಿ ನಾವು ಬಟ್ಟೆಲಿರುವ ಕಲೆಗಳನ್ನ ನಾವು ತೆಗಿಬಹುದು. ಮತ್ತೆ ನಮಗೆ ಇದಕ್ಕೆ ಯಾವುದೇ ತರ ಕಂಫರ್ಟ್ ಬೇಡ, ಸಾಫ್ಟ್ನರ್ ಏನು ಬೇಡ. ನಮಗೆ ಜಸ್ಟ್ ಈ ಒಂದು ಲಿಕ್ವಿಡ್ ಅಲ್ಲಿ ನಾವು ಬಟ್ಟೆನ ವಾಶ್ ಮಾಡಬಹುದು. ಕೈಗಳು ಕೂಡ ನಮಗೆ ಯಾವುದೇ ತರದ
ಒಂದು ಸ್ಕಿನ್ ಬರೋದಾಗ್ಲಿ ಆತರ ಏನು ಸಮಸ್ಯೆ ಆಗಲ್ಲ. ಇದು ನೊರೆ ಕಡಿಮೆ ಬರುತ್ತೆ ನೋಡಿ, ತುಂಬಾ ಈಸಿಯಾಗಿ ಕಲೆಗಳು ಹೋಯ್ತು. ಓಕೆನಾ, ಕೈಗೂ ಯಾವ್ದೇ ತರದ ಸಮಸ್ಯೆ ಆಗೋದಿಲ್ಲ, ಇದು ಅಷ್ಟು ನೀಟಾಗಿರುತ್ತೆ. ನೀರ್ ತಗೊಂಡೋಗಿ ಗಿಡಕ್ಕೆ ಹಾಕಿ. ನೆಕ್ಸ್ಟ್ ಇದ್ರ ಬಗ್ಗೆ ಇಕೋ ಫ್ರೆಂಡ್ಲಿ ಆಯ್ತು, ಎಫೆಕ್ಟಿವ್ ಆಗಿ ವರ್ಕ್ ಆಯ್ತು. ಆಮೇಲೆ ಎಕನಾಮಿಕಲಿ ನಮ್ಗೆ ಹೆಂಗ್ ಸೇವ್ ಆಗುತ್ತೆ ಅಂತ ಅನ್ನೋದಾದ್ರೆ, ಆಂಬೆದು ಈ ಒಂದು ಲಿಕ್ವಿಡ್ 1 ಲೀಟರ್ ಇದೆ. 1 ಲೀಟರ್ಗೆ ಅಪ್ರಾಕ್ಸಿಮೇಟ್ 900 ರುಪೀಸ್ ನಾವು ಇದಕ್ಕೆ ಪೇ ಮಾಡ್ತೀವಿ. 884 ಸಮಥಿಂಗ್ ಇದೆ. 900 ಅಂತ ಅಪ್ರಾಕ್ಸಿಮೇಟ್ ನಾವು ತಗೊಳ್ಳೋದಾದ್ರೆ, ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದನ್ನ 1000 ml ಅಲ್ಲಿ ಇದ್ರಲ್ಲಿ ಮೆಜರ್ ಮಾಡ್ತೀವಿ. 1000 ml ಇದೆ. ನಾವು ಎಕ್ಸ್ ಬ್ರಾಂಡೆಡ್ ಪ್ರಾಡಕ್ಟ್ ಅನ್ನ ಸೋಪು, ಪೌಡರ್, ಕಂಫರ್ಟ್, ಸಾಫ್ಟ್ನರ್ ಇದನ್ನೆಲ್ಲ ನಾವು ಲೆಕ್ಕ ತಗೊಳ್ಳೋದಾದ್ರೆ, ಒಂದು ಫ್ಯಾಮಿಲಿಗೆ ಓನ್ಲಿ ವಾಷಿಂಗಿಗೋಸ್ಕರ 4 ಜನರು ಇರೋ ಮನೆಗೆ 500 ರುಪೀಸ್ ಅನ್ನ ನಾವು ಮಂತ್ಲಿ ಖರ್ಚು ಮಾಡ್ತಾ ಇರ್ತೀವಿ. ಅದನ್ನ ನಾವು ಲೆಕ್ಕ ಹಾಕೋದಾದ್ರೆ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಾದ್ರೆ, ಈ 1000 ml ಅನ್ನ ನಾವು ಉಪಯೋಗಿಸೋದು ಹೇಗೆ ಅಂತಂದ್ರೆ, 1 ಲೀಟರ್ಗೆ 1 ml, 5 ಲೀಟರ್ ಬಕೆಟ್ ವಾಶ್ಗೆ 5 ml ಹಾಕೊಳ್ಳಿ. ಸ್ಮಾಲ್ ಮಿಷಿನ್ಗೆ 10 ml, ಮೀಡಿಯಂಗೆ 15, ಲಾರ್ಜ್ಗೆ 20 ml ಅನ್ನ ಕಂಪನಿ ಹೇಳಿರೋ ಪ್ರಕಾರ ಯೂಸ್ ಮಾಡಬಹುದು. ಇಲ್ಲ ಡೈಲಿ ನಾವು ಯೂಸ್ ಮಾಡೋದು 5 ml ನ ಯೂಸ್ ಮಾಡೋದಾದ್ರೆ 1000 ಡಿವೈಡೆಡ್ ಬೈ 5 ml ಅಂತಂದ್ರೆ 200 ವಾಷಸ್ ಆಗುತ್ತೆ. ಡಿವೈಡ್ ಮಾಡಿದ್ರೆ 200 ವಾಷಸ್ ಅಂದ್ರೆ ಒಂದ್ ದಿನಕ್ಕೆ 1 ವಾಶ್ ಅಂದ್ರೆ 200 ವಾಶ್ ಅಂದ್ರೆ 200 ಡೇಸ್ ಬರುತ್ತೆ. 200 ಡೇಸ್ ಮೀನ್ಸ್ 1 ಮಂತ್ಗೆ 30 ಡೇಸ್ ಅಲ್ವಾ. 200 ಡೇಸ್ ಅಂದ್ರೆ ಎಷ್ಟಾಗುತ್ತೆ? 6.5 months. 6.5 months ಗೆ ನಾವು ಕೊಡ್ತಾ ಇರೋದು 900 ರುಪೀಸ್ ಅಪ್ರಾಕ್ಸಿಮೇಟ್. ರಿಜಿಸ್ಟರ್ ಆಗಿ ತಗೊಂಡ್ರೆ ನಮ್ಗೆ ಇನ್ನೂ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗುತ್ತೆ. ಈಗ ಕಂಪೇರ್ ಮಾಡೋಣ ಎಕ್ಸ್ ಬ್ರ್ಯಾಂಡ್ಗೂ ಇದಕ್ಕಿರುವಂತ ವ್ಯತ್ಯಾಸ. ಎಕ್ಸ್ ಬ್ರ್ಯಾಂಡೆಡ್ ಅಲ್ಲಿ ನಾನು ಆಗ್ಲೇ ಹೇಳಿದೆ 500 ರುಪೀಸ್ ಆಗುತ್ತೆ ಪರ್ ಮಂತ್ ಅಂತ ಹೇಳಿದೆ. ಈಗ ಇದು 600, ಇದು 900 ರುಪೀಸ್ಗೆ 6.5 months ಅಂದ್ರೆ, ಅಲ್ಲಿ 500 into 6.5 months ಅಂದ್ರೆ 3250 ರುಪೀಸ್ ಖರ್ಚಾಗ್ತಾ ಇರತ್ತೆ. ಜೊತೆಗೆ ನಮಗೆ ಏನಾಗ್ತದೆ ಅಂದ್ರೆ ಮನಿ ಬ್ಯಾಕ್ ಗ್ಯಾರಂಟಿ ಇರಲ್ಲ ಎಕ್ಸ್ ಬ್ರಾಂಡೆಡ್ಗೆ. ಇಲ್ಲಿ ನೀವು ಈಗ ಪರ್ಚೇಸ್ ಮಾಡಿ ಕ್ಯಾಪ್ ಓಪನ್ ಮಾಡಿ 30 ಡೇಸ್ ಒಳಗೆ 30% ಯೂಸ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ನಿಮ್ಮ ಹಣವನ್ನ ಟ್ಯಾಕ್ಸ್ ಹಿಡಿದು ನಿಮಗೆ ವಾಪಸ್ ಕೊಡ್ತಾ ಇದೆ. ಇದುವರೆಗೂ ಕಂಪನಿಯಿಂದ ಒಂದು ಪ್ರಾಡಕ್ಟ್ ಕೂಡ ವಾಪಸ್ ಹೋಗ್ಲಿಲ್ಲ. ಆರಾಮ್ಸೆ ನಾವು ಯೂಸ್ ಮಾಡಬಹುದು. ಇದ್ರ ಜೊತೆಗೆ ಈ S8 ಬಗ್ಗೆ ನಾನು ಒಂದು ನಿಮಗೆ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಅದೇ ತರದಲ್ಲಿ ನಮಗೆ ಡಿಶ್ ವಾಶ್ ಗಳು ಕೂಡ ಇದೆ. ಫಾಸ್ಫೇಟ್ ಫ್ರೀ ಇರುವಂತ ಒಂದು ಪ್ರಾಡಕ್ಟ್. ನಮಗೆ ಡೈರಿ ಫ್ಯಾಟ್, ಅನಿಮಲ್ ಫ್ಯಾಟ್ ಮತ್ತೆ ವೆಜಿಟೇಬಲ್ ಫ್ಯಾಟ್ ಅನ್ನ ಕ್ಲೀನ್ ಆಗಿ ರಿಮೂವ್ ಮಾಡುತ್ತೆ ಇದು. ಇದನ್ನ ನಾವು ಉಪಯೋಗಿಸಬಹುದು ಅಂತಂದ್ರೆ, ಒಂದು ಡ್ರಾಪ್ ಅಲ್ಲಿ ನಾವು ಒಂದು ಹೆಚ್ಚಿನ ಫೋಮ್ ಇಂದ, ಆ ಫೋಮೇ ನಮಗೆ ಡಿಶ್ ವಾಶ್ ಆಗಿರುವಂತದ್ದು. ಈ ಒಂದು ಬಾಟಲ್, ಡಿಸ್ಪೆನ್ಸರಿ ಬಾಟಲ್ ಅಲ್ಲಿ ಡೈಲ್ಯೂಷನ್ ಮಾಡಿದ್ರೆ 90 ಡೇಸ್ ಕೂಡ ನಮಗೆ ಇದು ಲಿಕ್ವಿಡ್ ಅನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ಈ ಡೈಲ್ಯೂಷನ್ ಆಗಿರೋ ಲಿಕ್ವಿಡ್ ಅನ್ನೇ ಡೈಲ್ಯೂಷನ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ನಮಗೆ ಮೋರ್ ದೆನ್ 8 months ನಾವು 1 ಲೀಟರ್ ಈ ಡಿಶ್ ವಾಶ್ ಅನ್ನ ನಾವು ಯೂಸ್ ಮಾಡಬಹುದು. ಆ ತರದ ಒಂದು ಪ್ರಾಡಕ್ಟ್. ಮತ್ತೆ ಫಾಸ್ಫೇಟ್ ಇಲ್ಲ, ನಾವು ಎಕ್ಸ್ ಬ್ರಾಂಡೆಡ್ ಅಲ್ಲಿ ಏನ್ ಯೂಸ್ ಮಾಡ್ತಿದೀವಿ, ಆ ಪಾತ್ರೆನ ತೊಳೆದು ನಾವು ಒಣಕ್ ಹಾಕಿದಾಗ ಅದರಲ್ಲಿ ಫಾಸ್ಫೇಟ್ ಅಂಶಗಳಿರುತ್ತೆ, ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ನಾವು ಆಹಾರ ಜೊತೆಗೆ ಬೆರೆಸ್ಕೊಂಡು ತಿಂತಾ ಇರೋದ್ರಿಂದ ಏನಾಗ್ತಾ ಇದೆ, ನೆಕ್ಸ್ಟ್ ನಮಗೆ ಮಕ್ಕಳಿಗೆ ಫಾಸ್ಫೇಟ್ ಫ್ರೀ, ಅದು ಹೊಟ್ಟೆ ನೋವು, ಅದೇ ಕೊಲನ್ ಕ್ಯಾನ್ಸರ್ ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ನಮಗೆ ಗೊತ್ತಾಗೋದಿಲ್ಲ, ನಮಗೆ ಒಂದೇ ದಿನಕ್ಕೆ ಕಾಯಿಲೆಗಳು ಬರಲ್ಲ ಅಂತ ನಾನು ಹೇಳಿದ್ದೀನಿ. ಆ ತರದ ಒಂದು ಪ್ರಾಡಕ್ಟ್ ಇದು. ನೆಕ್ಸ್ಟ್ ಬರುವಂತದ್ದು ನಮಗೆ LOC ಅಂತ ಹೇಳ್ತಾರೆ, ಲಿಕ್ವಿಡ್ ಆರ್ಗ್ಯಾನಿಕ್ ಕ್ಲೀನರ್. ಇದು ಬಂದು ನಮಗೆ ಕಂಪನಿ ಸ್ಟಾರ್ಟ್ ಆದಾಗ 1959 ಅಲ್ಲಿ ಸ್ಟಾರ್ಟ್ ಆದಾಗ ಬಂದಂತಹ ಮದರ್ ಪ್ರಾಡಕ್ಟ್. ಫಸ್ಟ್ ಫ್ರಿಸ್ಕ್ ಅನ್ನೋದ್ರಲ್ಲಿ ಹೆಸರಲ್ಲಿತ್ತು, ಇವತ್ತಿಗೆ LOC ಲಿಕ್ವಿಡ್ ಆರ್ಗ್ಯಾನಿಕ್ ಕ್ಲೀನರ್. ಈ 1 ಲೀಟರ್ ಲಿಕ್ವಿಡ್ ಅನ್ನ ನಾವು ಇದು ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ತೀವಿ. ನಾಸಾದಲ್ಲೂ ಕೂಡ ಸ್ಯಾಟಲೈಟ್ ಉಡಾವಣೆ ಮಾಡೋ ಜಾಗದಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ಇದೆಲ್ಲ ಪ್ಲಾಂಟ್ ಸೋರ್ಸ್ ಕೆಮಿಕಲ್ಸ್ ಇರುವಂತ ಒಂದು ಪ್ರಾಡಕ್ಟ್. ಈ 1 ಲೀಟರ್ ಅನ್ನ ನಾವು ಇಲ್ಲಿ ತೋರಿಸಿದ್ದಾರೆ 167 ಲೀಟರ್ ಆಗಿ ಡೈಲ್ಯೂಷನ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಹೌದು, 100% ಕರೆಕ್ಟ್. ಅಂದ್ರೆ ನಾವು ಈ ತರದ ಒಂದು 500 ml ಬಾಟಲ್ ಅಂದ್ರೆ ಇದ್ರದ್ದು ಡಬಲ್ 1 ಲೀಟರ್ ಆಗಿ ನಾವು ಡೈಲ್ಯೂಷನ್ ಮಾಡೋದಾದ್ರೆ ಇದರ ರೇಟ್ ಬಂದು 500 ರುಪೀಸ್ ಇರುತ್ತೆ. ಇದನ್ನ ನಾವು ಡಿವೈಡ್ ಮಾಡಿದಾಗ 167 ಇಂದ ಡಿವೈಡ್ ಮಾಡಿದಾಗ 1 ಲೀಟರಿಗೆ ಜಸ್ಟ್ 3 rupees ಮಾತ್ರ ನಮಗೆ ಬೀಳುತ್ತೆ. ಇದನ್ನ ನಾವು ಇವತ್ತಿಗೆ ನಾವು ಎಕ್ಸ್ ಬ್ರಾಂಡೆಡ್ ಪ್ರಾಡಕ್ಟ್ ಮನೆ ತೊಳಿಲಿಕ್ಕೆ ಲೇಜಾಲ್ ಆಗ್ಲಿ, ಮತ್ತೆ ಫಿನೈಲ್ ಆಗ್ಲಿ, ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ ಇರುವಂತ ಹಾರ್ಪಿಕ್, ಡೊಮೆಕ್ಸ್ ಮತ್ತೆ ಬ್ಲೀಚಿಂಗ್ ಪೌಡರ್, ಅವೆಲ್ಲದರ ಬದಲಾಗಿ ನಾವು ಆರಾಮ್ಸೆ ನಾವು ಈ ಒಂದು ಪ್ರಾಡಕ್ಟ್, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಬಹುದು.
ಅದು ಎಲ್ಲ ಆಸಿಡ್ ಕಂಟೆಂಟ್ ಇರುವಂತಹ ಎಕ್ಸ್ಪೈರ್ಡ್ ಪ್ರಾಡಕ್ಟ್ ಆಸಿಡ್ ಕಂಟೆಂಟ್ ಇದೆ. ಅದನ್ನ ಬಳಸಿರೋರಿಗೆ ಗೊತ್ತಾಗುತ್ತೆ. ಅದರ ಸ್ಮೆಲ್ ಅನ್ನ ನಾವು ತಗೊಂಡಾಗ ಅದು ಬ್ರೀತಿಂಗಿಗೆ ಕಷ್ಟ ಆಗತ್ತೆ. ಆಮೇಲೆ ಫ್ಲೋರ್ ವಾಶ್ ಮಾಡುವಾಗ ಅದ್ ನಮ್ಮ ಕೈಗಳಿಗೆಲ್ಲ ಆಸಿಡ್ ಕಂಟೆಂಟ್ ಇಂದ ನಮ್ಮ ಕೈಗಳಿಗೂ ಕೂಡ ಹಾನಿ ಆಗ್ತಾ ಇರತ್ತೆ. ಆದ್ರೆ ಎಲ್ಲದರ ಬದಲಾಗಿ ನಾವು ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ನಾವು ಆರಾಮಾಗಿ ಚೆನ್ನಾಗಿ ಕಾಪಾಡ್ಕೊಂಡು ಬರಬಹುದು. ಇನ್ನು ಹಲವಾರು ಪ್ರಾಡಕ್ಟ್ಸ್ ಗಳಿದೆ. ಇವತ್ತಿಗೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಒಂದು ಮತ್ತೆ ಈ ಸ್ಟೇಜ್ ಅನ್ನ ಕೊಟ್ಟಂತಹ ನನ್ನ ಅಪ್ಲೈನಿಗೆ ನಾನು ಇವತ್ತಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ನಮ್ಮ ಫೈಜಲುದ್ದೀನ್ ಸರ್ ಅವರಿಂದನೂ ಕೂಡ ನನಗೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಮನೆಯಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ ಗಳನ್ನ ಚೇಂಜ್ ಮಾಡ್ಕೊಳ್ಳಿ. ನಾನೀಗ ಬಿಸ್ನೆಸ್ ಗೆ ಬರ್ತೀನಿ ಅಂತ ಅನ್ನೋದು ಒಂದು ಡಿಸೈಡ್ ಮಾಡೋದಾದ್ರೆ ನಾವು ನಮ್ಮ ಮನೆಯ ಪ್ರಾಡಕ್ಟ್ ಅನ್ನ ನಾವು ಚೇಂಜ್ ಮಾಡದೆ ಸೆಲ್ಫ್ ಯೂಸ್ ಮಾಡದೆ ನಾವು ಯಾರಿಗೂ ಕೂಡ ಕಾನ್ಫಿಡೆಂಟ್ ಆಗಿ ನಾವು ಶೇರ್ ಮಾಡ್ಕೊಳಕ್ ಆಗಲ್ಲ. ಇಟ್ಸ್ ನಾಟ್ ಸೆಲ್ಲಿಂಗ್ ದ ಪ್ರಾಡಕ್ಟ್, ಇಟ್ಸ್ ಶೇರಿಂಗ್ ದ ಪ್ರಾಡಕ್ಟ್. ನಾವು ವಿ ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್. ನಾನು ಇವತ್ತಿಗೆ ನಮ್ಮ ಫ್ಯಾಮಿಲಿನಲ್ಲಿ ಇವತ್ತಿಗೆ ಇಷ್ಟು ಪ್ರಾಡಕ್ಟ್ ಅನ್ನು ಕೂಡ ನಾವು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಎಲ್ಲೋ ಒಂದು ಅಂಗಡಿನಲ್ಲಿ ನಾವು ಹೋಗಿ ಬೈ ಮಾಡ್ತಾ ಇದೀವಿ. ಬೈ ಮಾಡೋದಕ್ಕೆ ನಮಗೆ ಏನಾದ್ರು ಆ ಅಂಗಡಿಯವರು ಇಷ್ಟು ದಿನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಏನಾದ್ರು ದುಡ್ಡು ಕೊಡ್ತಾ ಇದಾರ? 100% ನಮ್ಗೆ ದುಡ್ಡು ಕೊಡೋದಿಲ್ಲ. ಆದ್ರೆ ಇಲ್ಲಿ ನೀವು ಪ್ರಾಡಕ್ಟ್ ಅನ್ನ ಬಳಸಿ ಅದರಿಂದ ಕೂಡ ನಮ್ಗೆ ಇನ್ಕಮ್ ಅನ್ನ ಗಳಿಸೋದಿಕ್ಕಿರುವಂತ ಒಂದು ಇಟ್ಸ್ ವಂಡರ್ಫುಲ್ ಅಪರ್ಚುನಿಟಿ ಇದೆ. ಸೂಪರ್ ಆಗಿರುವಂತ ಒಂದು ಅಪರ್ಚುನಿಟಿ. ಇಲ್ಲಿ ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅವ್ರ ಜೊತೆ ಕೂತು ಡಿಸ್ಕಷನ್ ಮಾಡಿ ಕನೆಕ್ಟ್ ಆಗಿ ಇದರಿಂದ ಆಕ್ಟಿವ್ ಇನ್ಕಮ್ ಇಂದ ನಾವು ಒಂದು ಪ್ಯಾಸಿವ್ ಇನ್ಕಮ್ ಗೆ ಕನೆಕ್ಟ್ ಆಗ್ಲಿಕ್ಕೂ ಬರ್ಲಿಕ್ಕೂ ಕೂಡ ತುಂಬಾ ಒಂದು ಒಳ್ಳೆ ಅವಕಾಶ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಂಜನಾ. ಓಟ್ ಸಂಜನಾ. ಥ್ಯಾಂಕ್ ಯು.